हरि ओम नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितम् अजडं विमलं सदा आनंदतीर्थमतुलं भजे तापत्रयापहम्। भवति यदनुभावादेडमूकोपवाग्म्यो जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भा टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 सततं रामपूजकः श्री सत्यप्रमोद गुरुराट भासतां नो हृदंबरे। बंधुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविधौ नूनं मनं मा कृताः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्तिस्तु असेड सन्मंगलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थ साधनीभूत अद्य रुद्राध्याय चमक विवरणारंभे सति किंचित पूर्वकथानुवादः। हरि ओम हरि ओम हरि ओम। हरे राम 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 हरे हरे, हरे कृष्णा कृष्ण कृष्ण हरे हरे। हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण 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 हरे हरे। हरे राम
ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ಸುಮಾರು 1-2.5 ತಾಸು 155 ನಿಮಿಷದ ಭಾಗವತವನ್ನು ನೀವು ಕೇಳಿದ್ದೀರಿ. ಕೆಲವೇ ತಾಸುಗಳಲ್ಲಿ 1,000ಕ್ಕೂ ಹೆಚ್ಚು ಶ್ರೋತೃಗಳು ಶ್ರವಣ ಮಾಡಿದ್ದು ನಿಜವಾಗಿಯೂ ಸಂತಸ ತಂದಿದೆ. ಹೌದು, ನಮ್ಮ ಭಕ್ತರಿಗೆ ಭಾಗವತ ಅಂತಿಕೊಂಡಂತಂದರೆ ಭಾಳ ಪ್ರೀತಿ. ನಿಜ, ಭಾಗವತ ಗ್ರಂಥವೇ ಆಗಿದೆ. ಭಾಳ ಸಂಕ್ಷಿಪ್ತವಾಗಿ ಹೇಳಿದ್ದರೂ ಕೂಡ ನೀವೆಲ್ಲ ಅತ್ಯಂತ ಪ್ರೀತಿಯಿಂದ ಕೇಳಿದ್ದೀರಿ. ಬೆಂಗಳೂರಿನ ನಮ್ಮ ಒಂದು ಭಕ್ತರ ಗುಂಪು ಇವತ್ತು ತಿರುಪತಿ ಬೆಟ್ಟ ಹತ್ತಾ ಇರುವಾಗ ನನಗೆ ಫೋನ್ ಮಾಡಿದ್ರು. ಇಲ್ಲ, ನಾವು ನಿಮ್ಮ ಭಾಗವತ ಕೇಳ್ತಾ ತಿರುಪತಿ ಬೆಟ್ಟ ಹತ್ತಾ ಇದ್ದೇವೆ, ನಮಗೇನೂ ಶ್ರಮ ಅನ್ನಿಸ್ಲಿಲ್ಲ ಅಂತ. ಸರಿಯಾಗಿ ಭಾಗವತ ಯಾವಾಗ ಮುಗಿಯಿತು ಆಗ ಅವ್ರು ಹೇಳಿದ್ರು, ಈಗ ನಾವು ಸದ್ಯಕ್ಕೆ ಮೇಲೆ ಏರಿ ಬಂದು ಉತ್ತರಾದಿ ಮಠ ಎದುರಿನಲ್ಲಿದ್ದೇವೆ, ಭಾಗವತ ಕೇಳ್ತಾ ಏರಿದ್ದೇವೆ ಅಂತ ಹೇಳಿ ಅವರು ನನಗೆ ವಾಟ್ಸಪ್ ಮಾಡಿ ವಿಡಿಯೋ ಫೋನ್ ಮಾಡಿ ನನಗೆ ತಿಳಿಸಿದ್ದಾರೆ. ಅದ್ರ ಜೊತೆಗೆ ಆ ಗ್ರೂಪ್ನವ್ರದ್ದೊಂದು ಪ್ರಾರ್ಥನೆ ಇತ್ತು. ನಾಳೆ ನಮಗೆ ಶ್ರೀನಿವಾಸ ದೇವರ ದರ್ಶನ ಇದೆ, ಅಲ್ಲಿ ಏನು ಅನುಸಂಧಾನ ಮಾಡಬೇಕು, ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸಿ ಅಂತ ತಿಳ್ಕೊಂಡಂತೆ. ಬೆಟ್ಟ ಹತ್ತಿದ್ದು ಇವತ್ತೆಲ್ಲ, ನಿನ್ನೆ ಸಾಯಂಕಾಲದಲ್ಲಿ ಅವ್ರು ಮುಟ್ಟಿದ್ದಾರೆ ಭಾಗವತ ಕೇಳ್ತಾ. ಅನುಸಂಧಾನದ ಬಗ್ಗೆ ಕೇಳಿದ್ದಾರೆ. ನಿಮಗೂ ಅದರ ಉಪಯೋಗ ಆಗ್ತದೆ. ತಿರುಮಲ ಭಾಗ ಅಂತ ಏನಿದೆ ಅಂದರೆ ಎಲ್ಲಿಂದ ಕಾಲ್ಮೂರಿ ಅಂತಿಕೊಂಡಂಥ ಭಾಗ ಪ್ರಾರಂಭವಾಗ್ತದೆ, ಅಲ್ಲಿಂದ ಮೇಲೆ ಇರುವ ಸಂಪೂರ್ಣ ಆ ಭಾಗ ಅದು ಸುವರ್ಣ ಪರ್ವತವಾದ ಮೇರು ಪರ್ವತದ ಆನಂದ ನಿಲಯ ಅಂತಿಕೊಂಡಂತನ್ನುವ ಅನೇಕ ದೇವತೆಗಳು ಮೋಕ್ಷದ ಆನಂದವನ್ನೇ ಮೊದಲು ಪಡೆಯೋದಕ್ಕೋಸ್ಕರ ಮೇರು ಪರ್ವತದ ಈ ಶಿಖರದಲ್ಲಿ ಇರ್ತಾ ಇದ್ದರಂತೆ. ಅದನ್ನೇ ಶೇಷದೇವರು ಸುತ್ತಿಕೊಂಡಾಗ ವಾಯುದೇವರು ಆ ಭಾಗವನ್ನು ಹಾರಿಸಿದ್ದರಿಂದಾಗಿ ಆ ಭಾಗ ಬಂದು ಕುಳಿತುಕೊಂಡಿದೆ.
ಈ ತಿರುಪತಿ ಭೂವೈಕುಂಠ. ಇಲ್ಲಿ ಇರುವ ಪ್ರತಿಯೊಂದು ಕಣಕಣದಲ್ಲಿಯೂ ಭಗವಂತ ಇದ್ದಾನೆ. ಹಾಗಾದರೆ ನಾವು ದೇವರನ್ನು ತುಳಿತಾ ಹೋಗ್ತೇವೆಯಾ? ನಿಮ್ಮಲ್ಲಿಯೂ ದೇವರೇ ಇದ್ದಾನೆ. ಭೂವೈಕುಂಠಕ್ಕೆ ಬಂದಾಗ ನಿಮ್ಮಲ್ಲಿಯೂ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ಎಷ್ಟು ಜನರನ್ನು ಕಾಣ್ತೀರಿ, ಅಲ್ಲಿ ಶ್ರೀನಿವಾಸನನ್ನೇ ಕಾಣಲಿಕ್ಕೆ ಪ್ರಯತ್ನ ಮಾಡಿ. ಎಷ್ಟು ಜನ ಹೆಣ್ಮಕ್ಳನ್ನು ಕಾಣ್ತೀರಿ, ಅಲ್ಲಿ ಶ್ರೀದೇವಿ ಭೂದೇವಿಗಳನ್ನೇ ಕಾಣಲಿಕ್ಕೆ ಪ್ರಯತ್ನ ಮಾಡಿ. ಅಲ್ಲಿರುವ ಪ್ರತಿಯೊಂದು ಬಿಲ್ಡಿಂಗ್, ಅಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತು, ಇವೆಲ್ಲ ಶ್ರೀನಿವಾಸಮಯವಾಗಿರ್ತಕ್ಕಂಥ ಊರದು. ಶ್ರೀನಿವಾಸ ಒಳಗೆ 10 ಸೆಕೆಂಡ್ ಕಾಣಿಸ್ತಾನೋ, 15 ಸೆಕೆಂಡ್ ಕಾಣಿಸ್ತಾನೋ, ಅರ್ಧ ಸೆಕೆಂಡ್ ಕಾಣಿಸ್ತಾನೋ, ಆದರೆ ಪೂರ್ತಿ ಪರ್ವತವೇ ಶ್ರೀನಿವಾಸನಾದ್ದರಿಂದಾಗಿ ನಮಗೆ 2 ನಿಮಿಷ, ಒಂದು ಅರ್ಧ ನಿಮಿಷ, 1 ನಿಮಿಷ ದರ್ಶನ ಆಯಿತು ಅಂತ ತಿಳ್ಕೊಂಡಂತ ಹೇಳಿ ಅಸಮಾಧಾನ ಪಡುವ ಕಾರಣವಿಲ್ಲ. ಯಾವಾಗ ಶ್ರೀನಿವಾಸನ ದರ್ಶನಕ್ಕೆ ಕ್ಯೂನಲ್ಲಿ ಕೂತ್ಕೊಳ್ತೀರಿ, ಆ ಕ್ಯೂವಿನ ಮಾರ್ಗ ಅಂತ ಏನಿದೆ, ಇದೇ ಗರುಡ ಮಾರ್ಗ, ಶೇಷ ಮಾರ್ಗ, ಮೋಕ್ಷಕ್ಕೆ ಹೋಗುವ ದಾರಿ ಅಂತ ಹೇಳಿ ತಿಳಿದುಕೊಳ್ಳಿ. ಯಾವಾಗ ಆ ಮಂದಿರದ ಒಳಗೆ ಅಲ್ಲಿ ಕಾಲು ತೊಳೆದುಕೊಂಡು ಒಳಗೆ ಪ್ರವೇಶ ಮಾಡ್ತೀರಿ, ವೈಕುಂಠದಲ್ಲಿ ನಾನು ಪ್ರವೇಶ ಮಾಡ್ತಾ ಇದ್ದೇನೆ ಅಂತ ತಿಳಿದುಕೊಳ್ಳಿ. ಆ ಮಂದಿರದ ಪ್ರತಿಯೊಂದು ಕಲ್ಲು ಮಹಾಲಕ್ಷ್ಮೀ ದೇವಿ, ಆ ಮಂದಿರದ ಪ್ರತಿಯೊಂದು ವಸ್ತು ಮಹಾಲಕ್ಷ್ಮೀ ದೇವಿ. ಯಾಕೆ? ವೈಕುಂಠದಲ್ಲಿ ಮಹಾಲಕ್ಷ್ಮೀ ದೇವಿ ತಾನೇ ಸಕಲ ವಸ್ತುಗಳಾಗಿ ಪರಮಾತ್ಮನ ಸೇವೆ ಮಾಡ್ತಾ ಇದ್ದಾಳೆ. ಅಲ್ಲಿ ಅವರು ನೂಕು ನುಗ್ಗಲು, ಅದು ಇದು, ಆ ಜನ ಈ ಜನ ನಿಮಗೆ ಯಾರೂ ಕಾಣಬಾರ್ದು. ಮಹಾಲಕ್ಷ್ಮೀ ದೇವಿ ಕಾಣಬೇಕು. ಅಲ್ಲಿ ಪ್ರತಿಯೊಂದು ವಸ್ತುವಿನ ಜೊತೆಯಲ್ಲಿ ಮಹಾಲಕ್ಷ್ಮಿ ಜೊತೆಯಲ್ಲಿ ಶ್ರೀನಿವಾಸ ಕಾಣಬೇಕು. ಶ್ರೀನಿವಾಸನ ವೈಕುಂಠಕ್ಕೆ ಸಪ್ತದ್ವಾರಗಳಿದ್ದಂತೆ ಹೊರಗಿನ ಒಂದು ಬಾಗಿಲು, ಮಧ್ಯದ ಒಂದು ಬಾಗಿಲು, ಬೆಳ್ಳಿಯ ಒಂದು ಬಾಗಿಲು, ಆ ನಂತರ ಶ್ರೀನಿವಾಸನವರಿಗೆ ಮುಟ್ಟುವುದಕ್ಕೋಸ್ಕರ 4 ಬಾಗಿಲುಗಳಿವೆ. ವೈಕುಂಠದ ಒಂದೊಂದು ದ್ವಾರವನ್ನು ನಾನು ದಾಟ್ತಾ ಇದ್ದೇನೆ. ಆ ಶ್ರೀನಿವಾಸನ ದರ್ಶನ ಒಳಗಷ್ಟೇ ಅಲ್ಲ, ಪ್ರತಿಯೊಂದು ವಸ್ತುವಿನಲ್ಲಿ ನನಗೆ ಕಾಣ್ತಾ ಇದೆ. ಎಲ್ಲ ವಸ್ತುಗಳು ಅಲ್ಲಿ ಇರ್ತಕ್ಕಂಥ, ಅಲ್ಲಿ ಪಕ್ಷಿಗಳೆಲ್ಲ ದೇವತೆಗಳು, ಋಷಿಗಳು, ಮುನಿಗಳು. ಅಲ್ಲಿ ನಿಮಗೆ ಬೇರೆ ಜನ ಕಾಣಿಸ್ಬಾರ್ದು. ಆ ಜನರಲ್ಲಿ ಶ್ರೀನಿವಾಸ, ವಾಯುದೇವರು, ದೇವತೆಗಳು, ಋಷಿಗಳು, ಮುನಿಗಳು ಇವರೇ ನನ್ನ ಕಾಣ್ತಾ ಇದ್ದೇನೆ ಅಂತ ಅಂತೇಳಿ ಅನುಸಂಧಾನ ಮಾಡಬೇಕು. ಭಗವಂತನ ಎದುರಿಗೆ ಹೋಗುವಾಗ ಹೊರಗಿನ ಬಾಗಿಲಿನಿಂದಲೇ ಸ್ವಲ್ಪ ಹೀಗೆ ಎತ್ತರದಿಂದ ದಾಟಿ ಕೆಳಗೆ ಇಳಿತೀವಲ್ಲ, ಅಲ್ಲಿಂದಲೇ ಆ ಭಗವಂತನ ದರ್ಶನ ಮಾಡಿ. ಆ ಅದ್ಭುತವಾಗಿರ್ತಕ್ಕಂಥ 4 ಕೈಗಳಲ್ಲಿ 2 ಕೈಗಳು ಶಂಖಚಕ್ರಗಳು, ಎಡಗೈ ಮೊಳಕಾಲ್ ಕೆಳಗೆ ಹೀಗೆ ರೀತಿಯಾಗಿ ಇಲ್ಲೇ ವೈಕುಂಠ ಇದೆ ಅಂತಿಕೊಂಡಂತ ಅನ್ನೋದನ್ನು ತೋರಿಸ್ತಕ್ಕಂಥ ಕ್ರಮ. ಆ ನಂತರ ಈ ರೀತಿಯಾಗಿರ್ತಕ್ಕಂಥ ಪರಮಾತ್ಮ ತಾನು ವರಹಸ್ತವನ್ನು ವರ ಕೊಡ್ತಾ ಇದ್ದಾನೆ. ನಿಮಗೆ ಮೋಕ್ಷ ಕೊಡ್ತೇನೆ ಅಂಥೇಳಿ ವರಹಸ್ತನಾಗಿ, ವರದ ಹಸ್ತನಾಗಿ ಭಗವಂತ ವರ ಕೊಡ್ತಾ ಇದ್ದಾನೆ. ಆ ಪೂರ್ತಿ ಮೂರ್ತಿ ಕಣಕಣದಲ್ಲಿ ಎಷ್ಟು ಅಣುಗಳಿವೆ, ಅಷ್ಟು ಶ್ರೀನಿವಾಸನ ಪ್ರತಿಮೆಗಳು ಅಲ್ಲಿವೆ. ಪರಮಾತ್ಮನ ಪ್ರತಿಯೊಂದು ಆ ಮೂರ್ತಿಯಲ್ಲಿದ್ದ, ಅಲ್ಲಿ ಸಾಕ್ಷಾತ್ ದೇವರೇ ನಿಂತ್ಕೊಂಡಿದ್ದಾನೆ. ನಮಗೆ ಮಾತ್ರ ಕಲ್ಲಿನ ಮೂರ್ತಿ ಅಂತೂ, ಕಟ್ಟಿಗೆ ಮರದ ಮೂರ್ತಿ ಅಂತೂ ಕಾಣಿಸ್ತಾನೆ. ಸಾಕ್ಷಾತ್ ಭಗವಂತನೇ ನಿಂತುಕೊಂಡಿದ್ದಾನೆ. ಆ ಭಗವಂತನನ್ನು ನೋಡುವುದಕ್ಕೋಸ್ಕರ
ಶ್ರೀದೇವಿ ಪರಮಾತ್ಮನ ಬಲಬದಿಯಲ್ಲಿದ್ದಾಳೆ, ಭೂದೇವಿ ಎಡಬದಿಯಲ್ಲಿದ್ದಾಳೆ. ಬಲಬದಿಯಲ್ಲಿ ಆ ಭೂದೇವಿಯಲ್ಲಿ ಪದ್ಮಾವತಿ ಮದುವೆಯಾಗಿ ಬಂದು ನಿಂತುಕೊಂಡಾಗ ಹೀಗೆ ಬದಿಯಲ್ಲಿ ನೋಡ್ತಾ ಇದ್ದಾಳೆ ದೇವರನ್ನು. ಅವನ ಈ ಕಪೋಲದ ಭಾಗ, ಮೂಗಿನ ತುದಿ, ಭುಜ ಎಲ್ಲ ಕಾಣಿಸ್ತಾ ಇದೆ. ಆ ಭಾಗ ಕಾಣಿಸ್ತಾ ಇಲ್ಲ ಅಂತೇಳಿ ಶ್ರೀರೂಪದಿಂದ ಪರಮಾತ್ಮನ ಬದಿಯಲ್ಲಿ ಇನ್ನೊಂದು ಬದಿಗೆ ಬಂದು ಹೀಗೊಬ್ಬ ಒಂದು ರೂಪದಿಂದ ನೋಡ್ತಾ ಇದ್ದಾಳೆ, ಹೀಗೊಬ್ಬ ರೂಪದಿಂದ ನೋಡ್ತಾ ಇದ್ದಾಳೆ. ತೃಪ್ತಿ ಆಗಲಿಲ್ಲ. ದುರ್ಗಾದೇವಿಯಾಗಿ ಅವನ ಎದುರಿಗೆ ನಿಂತ್ಕೊಂಡಿದ್ದಾಳೆ, ಎದುರಿನಿಂದ ನೋಡ್ತಾ ಇದ್ದಾಳೆ. 6 ಕಣ್ಣು ಸಾಲಲಿಲ್ಲ. ಅಲ್ಲಿದ್ದ ಪ್ರತಿಯೊಂದು ಕಣಕಣವೂ ತಾನಾಗಿ ತನ್ನ ಅನಂತ ಅಸಂಖ್ಯ ಕಣ್ಣುಗಳಿಂದ ಆ ಸುಂದರ ಶ್ರೀನಿವಾಸನನ್ನು ನೋಡ್ತಾ ಇದ್ದಾನೆ. ಎಂಥ ಅದ್ಭುತ ರೂಪ, ಆಜಾನುಬಾಹು ರೂಪ. ಎಡಗೈ ಮೊಳಕಾಲ ಕೆಳಗೆ ಈ ರೀತಿಯಾಗಿ ಇಲ್ಲೇ ಇದೇ ವೈಕುಂಠ ಇದೆ. ವೈಕುಂಠ ಬಹಳ ದೂರ ಇಲ್ಲ, ಇಲ್ಲೇ ಇದೆ. ನಾನು ವರ ಕೊಡಲಿಕ್ಕೆ ತಯಾರಿದ್ದೇನೆ ನೋಡಿ ಅಂತ ತಿಳ್ಕೊಂಡಂತೇಳಿ ವರದ ಹಸ್ತ. ಸುತ್ತಲೂ ಕಮಲದ ಮಧ್ಯೆ ನಿಂತುಕೊಂಡಿದ್ದಾನೆ, ತಾವರೆಯ ಮಧ್ಯದಲ್ಲಿ ನಿಂತುಕೊಂಡಿದ್ದಾನೆ. ತಾವರೆ ಮಹಾಲಕ್ಷ್ಮೀ ದೇವಿ ತಾವರೆಯಾಗಿದ್ದಾರೆ. ಆ ನಂತರ ಚಕ್ರ ಮತ್ತು ಶಂಖಗಳನ್ನು ಧಾರಣ ಮಾಡಿದ್ದಾನೆ. ಚಕ್ರದಲ್ಲಿ ದುರ್ಗಾದೇವಿ, ಶಂಖದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ. ಈ ರೀತಿಯಾಗಿ ಪರಮಾತ್ಮ ಹಸನ್ಮುಖಿಯಾಗಿದ್ದಾನೆ. ಪರಮಾತ್ಮನ ಕಿರೀಟ ಬದಿಯಲ್ಲಿ ಕೂದಲು ಕಾಣ್ತಾ ಇದೆ. ಕೃತ್ರಿಮ ಕೂದಲಲ್ಲ, ಸಾಕ್ಷಾತ್ತಾಗಿ ಕೂದಲುಗಳು. ಸಮೀಪದಲ್ಲಿ ನಿಲ್ಲುವ ಒಂದು ಹಾಗೆ ಸಿಕ್ಕರೆ ಹಾಗೆ ನೋಡ್ತಾ ಇದ್ರೆ ಆ ಕೂದಲು ಅಲುಗಾಡ್ತಾ ಇರೋದನ್ನು ಅನುಭವಕ್ಕೆ ಬರ್ತದೆ. ಆ ಕೂದಲುಗಳಿಂದ ಪೂಜಾರಿಗಳಿಗೆ ಅದ್ಭುತವಾದ ಸುಗಂಧ ಬರ್ತದೆ. ಅದರ ಮೇಲೆ ಅದ್ಭುತವಾದಂಥ ಕಿರೀಟ. ಆ ನಂತರ ಕಣ್ಗಳು ಅರ್ಧ ನಿಮೀಲಿತ ಕಣ್ಣು, ಅರ್ಧ ಆ 3 ನಾಮದಿಂದಲೇ ಅರ್ಧ ಕಣ್ಣು ಮುಚ್ಚಿದ್ದಾರೆ, ಅರ್ಧ ಕಣ್ಣು ಮಾತ್ರ ಕಾಣಿಸ್ತದೆ. ಶಾಂತ ಮೂರ್ತಿ ಕಾಣಲಿಕ್ಕೆ ಅಂತಕೊಂಡಂತೆ ಅರ್ಧ ಕಣ್ಣನ್ನು ಮೇಲನೆ ಮಾಡಿದ್ದಾರೆ. ಎದೆಯಲ್ಲಿ ಮಹಾಲಕ್ಷ್ಮೀ ದೇವಿ ಕಾಣ್ತಾ ಇದ್ದಾಳೆ ಸ್ಪಷ್ಟವಾಗಿ. ಸಾಕ್ಷಾತ್ ಮನ್ಮಥ ಕಾಮದೇವನಪ್ಪ ಎಷ್ಟು ಸುಂದರ ಕಾಣಬೇಕು. ಅಲ್ಲಿ ನನ್ನ ಬಿಂಬಮೂರ್ತಿ ಅಲ್ಲಿದ್ದಾನೆ, ಅಲ್ಲಿದ್ದ ಶ್ರೀನಿವಾಸನೇ ನನ್ನ ಬಿಂಬಮೂರ್ತಿಯಾಗಿದ್ದಾನೆ ಅಂತನ್ನುವ ಅನುಸಂಧಾನವನ್ನು ಮಾಡ್ತಾ ಆ ಪರಮಾತ್ಮನ ಸಾಮೀಪ್ಯದ ಆನಂದವನ್ನು ಅನುಭವಿಸಿ ನೂಕೂರು ನುಗ್ತಾ ಇರ್ತಾರೆ. ಏನು ಮಾಡಲಿ, ನಾನು ಮಾತ್ರ ಕೇವಲ ನೀನ್ಯಾಕೆ ನುಗ್ತಿ, ಹಾಗೆ ನುಗ್ತಿ, ಹೀಗೆ ನುಗ್ತಿ, ಯಾರೇ ತುಮೈ ಸಾಕರ್ತ ಏನೂ ಎಲ್ಲ ಕಾಣಬೇಡಿ. ಕೇವಲ ಭಗವನ್ಮಯರಾಗಿ ಆ ಶ್ರೀನಿವಾಸನನ್ನು ಕಾಣು. ಭೂವೈಕುಂಠ ಸಾಕ್ಷಾತ್ ಇಳಿದು ಬಂದಿದ್ದಾನೆ. ಜ್ಞಾನಿಗಳಿಗೆ ಸಾಕ್ಷಾತ್ತಾಗಿ ದರ್ಶನ ಕೊಡ್ತಾನೆ ಇವತ್ತಿಗೂ. ನಾವು ಪಾಮರರು, ನಮಗೆ ಅದು ಶಿಲಾಮೂರ್ತಿ ಅಂತಲೇ ಅನಿಸ್ತದೆ. ಇನ್ನು ಭಗವಂತನ ದರ್ಶನ ಮಾಡಿದ ಮೇಲೆ ಚಿಂತೆ ಯಾಕೆ? ಆ ಪರಮಾತ್ಮನ ಸುತ್ತಲೂ ಅಸಂಖ್ಯ ದೇವತೆಗಳ ವಾಸ ಇದೆ. ಅಲ್ಲಿ ಅಡಿಗೆ ಮನೆಯಲ್ಲಿ ಬುಕಲಾವತಿ ತಾನಾಸಾಗೆ ತಾಯಿ ಸಾಕ್ಷಾತ್ತಾಗಿ ನಿಂತುಕೊಂಡು ಅಡಿಗೆಯ ನಿರೀಕ್ಷೆ ಮಾಡ್ತಾ ಇದ್ದಾಳೆ. ಶ್ರೀನಿವಾಸನ ಸರಿಯಾಗಿ ನೈವೇದ್ಯ ಮಾಡಿ ಕಳಿಸ್ತಾ ಇದ್ದಾರೋ ಇಲ್ಲೋ ಅಂತ ತಿಳ್ಕೊಂಡಂತೆ. ಅಲ್ಲೇ ಬಂಗಾರದ ಕವಚ ಹಾಕಿದ ಬಾವಿ ಇದೆ. ಭಗವಂತನ ಅಭಿಷೇಕಕ್ಕೆ ಇರತಕ್ಕಂಥ ಗಂಗಾ ನದಿಯ ಸ್ಥಾನ. ಅಲ್ಲಿಂದ ಬಲಬದಿಗೆ ನೋಡಿದರೆ ಒಂದು ಬಾಗಿಲು ಕಾಣಿಸ್ತದೆ. ವೈಕುಂಠ ಮುಕ್ಕೋಟಿ ದ್ವಾದಶಿ
ಏಕಾದಶಿ ದ್ವಾದಶಿ ದಿವಸ ಆ ದ್ವಾರದಿಂದ ವೈಕುಂಠ ಏಕಾದಶಿ ದಿವಸ ಅದರ ದರ್ಶನ ಕೊಡ್ತಾರೆ. ಆ ದ್ವಾರದಿಂದಲೇ ಒಳಗೆ ಬಿಡ್ತಾರೆ. ಪರಮಾತ್ಮನ ಮೊದಲೇ ಬಾಗಿಲದವರೆಗೂ ನಾವು ಹೋಗಿ ದರ್ಶನ ತೆಗೆದುಕೊಳ್ಬೋದು. ಸ್ವಲ್ಪ ಮುಂದೆ ಹೋದರೆ ಮೇಲೆ ಶ್ರೀನಿವಾಸನ ಕಥೆಯ ಮೂರ್ತಿಗಳಿವೆ. ಸ್ವಲ್ಪ ಬದಿಗೆ ನಿಂತ್ಕೊಂಡ್ರೆ ಮೇಲಿನ ಬಂಗಾರದ ಶಿಖರ ಕಾಣ್ತದೆ. ಇನ್ನೂ ಸ್ವಲ್ಪ ಮುಂದೆ ಹೋದರೆ ಹುಂಡಿಯಲ್ಲಿ ಬಂದಿರತಕ್ಕಂಥ ಹಣ ಎಣಿಸ್ತಕ್ಕಂತಹ ಸ್ವರ್ಣಪಡಿ ಅಥವಾ ಏನೋ ಅದಕ್ಕೆ ಹೆಸರಿದೆ, ಆ ಒಂದು ಅಲ್ಲಿ ಸ್ಥಳ ಇದೆ. ಅಲ್ಲಿಂದ ಬಂದು ಮೂಲೆಯಲ್ಲಿ ಸ್ವಲ್ಪ ಮೆಟ್ಲಿದೆ, ಏರಿ ವಿಮಾನ ಶ್ರೀನಿವಾಸ ಮೇಲೆ ಕಾಣಿಸ್ತಾನೆ. ಬೆಳ್ಳಿಯ ಅವನಿಗೆ ಚೌಕಟ್ಟು ಹಾಕಿದ್ದಾರೆ. ಬೆಳ್ಳಿಯ ಪ್ರಭಾವಳಿ ಒಳಗೆ ಪರಮಾತ್ಮನ ಆ ಶ್ರೀನಿವಾಸ, ಆಕಾಶ ಶ್ರೀನಿವಾಸ. ಅವನನ್ನು ನೋಡುವುದಕ್ಕೋಸ್ಕರ ಅದಕ್ಕೆ ವಿಮಾನ ಶ್ರೀನಿವಾಸ ಅಂತ ಹೆಸರು. ಅವನನ್ನು ನೋಡಲಿಕ್ಕೆ ಅಂತ ಗಡಿಬಿಡಿ ಇಲ್ಲ, ತೃಪ್ತಿಯಾಗುವಷ್ಟು ನೋಡಿ. ಕೇವಲ ಭಗವಂತನ ಚಿಂತನೆ, ಭಗವಂತನ ಪಾರಾಯಣ, ಭಗವಂತನ ವೈಶಿಷ್ಟ್ಯ ನೋಡಿದಷ್ಟು ಸಾಲೋದಿಲ್ಲ. ಕೆಲವು ವರ್ಷಗಳ ಹಿಂದೆ ನಮ್ಮೊಂದು 7-8 ಜನ ಪಂಡಿತರಿಗೆ, ವಿದ್ವಾಂಸರಿಗೆ ಅಲ್ಲಿ ವಿಮಾನ ಶ್ರೀನಿವಾಸನ ಎದುರಿನಲ್ಲಿ ಕುಳಿತು ಶ್ರೀಮನ್ ನ್ಯಾಯಸುಧಾ ಪಾರಾಯಣ ಮಾಡುವ ಸೌಭಾಗ್ಯ ಸಿಕ್ಕಿತ್ತು. 7 ದಿನ, ಬೆಳಗ್ಗೆ 3 ಗಂಟೆ, ಸಾಯಂಕಾಲ 3 ಗಂಟೆ ಆ ಶ್ರೀನಿವಾಸನ ಎದುರಿಗೆ ಕುಳಿತುಕೊಂಡು ಶ್ರೀಮನ್ ನ್ಯಾಯಸುಧಾ ಪಾರಾಯಣ ಮಾಡುವ ಸೌಭಾಗ್ಯ ಈ ಜನ್ಮದಲ್ಲಿ ಸಿಕ್ಕಿದೆ. ದಿನಾಲು ಸ್ಪೆಷಲ್ ದರ್ಶನ. ನ್ಯಾಯಸುಧಾ, ಮಂಗಲಕರವಾದ ನ್ಯಾಯಸುಧಾ ಓದೋದ್ರಿಂದ ವೈಕುಂಠದಲ್ಲಿ ಕುಳಿತುಕೊಂಡು ಶ್ರೀಮನ್ ನ್ಯಾಯಸುಧಾ ಪಾರಾಯಣ ಮಾಡತಕ್ಕಂಥ ಸೌಭಾಗ್ಯ ನಾವು ಅನುಭವಿಸಿದ್ದೇವೆ. ಸಾಕು ಅಂತ ಅನಿಸೋದಿಲ್ಲ. ಸಾಕು ಅನಿಸಿದರೆ ನಾವು ಮಾನವರೇ ಅಲ್ಲ, ಸಾಧಕರೇ ಅಲ್ಲ. ಆದರೆ ಆ ಅನುಭವವನ್ನು ಇಟ್ಕೊಳ್ಬೇಕು. ಇನ್ನೂ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ನರಸಿಂಹದೇವರ ದೇವಾಲಯ. ಆ ದೇವಾಲಯದ ಸ್ವಲ್ಪ ಹಿಂಬದಿಯಲ್ಲಿ ಕಂಬ, ಅಲ್ಲಿ ವಾಯುದೇವರ ದರ್ಶನ ಆಗ್ತದೆ. ಅದನ್ನು ಮಾಡಿಕೊಂಡು ಕೆಳಗಿಳಿದಾಗ ಎದುರಿಗೆ ಹೋಗುವಾಗ ಬರುವಾಗ ಕಾಣಿಸ್ತಕ್ಕಂಥ ಗೋವಿಂದರಾಜನ ದರ್ಶನ, ಶೇಷಶಾಹಿಯಾದ ಭಗವಂತನ ದರ್ಶನ. ವೈಕುಂಠಕ್ಕೆ ಬಂದವರೇ ಹೋದ ಮೇಲೆ ತಿರುಗಿ ನಾವು ಸಂಸಾರಕ್ಕೆ ಬರೋದಿಲ್ಲ. ಆದ್ದರಿಂದ ದಾಟಿ ಹೊರಗೆ ಬಂದಾಗ ನಾವು ಸಂಸಾರಕ್ಕೆ ಬಂದಿಲ್ಲ ಅಂತ ತಿಳಿದುಕೊಳ್ಳಿ. ಸಾಧಕರಾಗಿ ದೇವರನ್ನು ಕಂಡು ಬಂದಿದ್ದೇವೆ, ನಾವು ಎದ್ದ ಸ್ಥಳವೇ ವೈಕುಂಠ ಅಂತ ತಿಳ್ಕೊಂಡು ಅಂತೇಳಿ ಅನುಭವವನ್ನು ಮಾಡಿ ಈ ರೀತಿಯಾದ ದರ್ಶನ ನಾವು ದಿನಾಲು ಪಡಿಬಹುದಲ್ಲ. ಇನ್ನು ವಿಸ್ತಾರವಾಗಿ ವಿಚಾರ ಮಾಡೋದಿದ್ದರೆ ದಿನಾಲು ಎಲ್ಲಿ ಪರಮಾತ್ಮನ ಏರಬೇಕು ಅಲ್ಲಿರ್ತಕ್ಕಂಥ ಸ್ಥಳಕ್ಕೆ ಬಂದು ಏರ್ತಾ ಇದ್ದೇವೆ. ಮಧ್ಯದಲ್ಲಿ ಗರುಡಾಚಲ, ಶೇಷಾಚಲ, ನೀಲಾಚಲ, ಆನಂತರ ಅಂಜನಾಚಲ ಇತ್ಯಾದಿ ಪರ್ವತಗಳನ್ನು ದಾಟಿ ನಾವು ಆನಂದ ನಿಲಯಕ್ಕೆ ಬರ್ತೇವೆ. ಪರಮಾತ್ಮ ಇರುವುದಕ್ಕೆ ಆನಂದ ನಿಲಯ ಅಂತ ತಿಳಿಸರು. ಸುತ್ತಲೂ ಪರ್ವತದ ಮಧ್ಯದಲ್ಲಿ ಪರಮಾತ್ಮ ನಿಂತುಕೊಂಡಿದ್ದಾನೆ. ಅಲ್ಲಿ ಇವರು ಇರುವವರೆಗೆಲ್ಲ ಬಂದ ಮೇಲೆಯೂ ಕೂಡ ಆ ವೈಕುಂಠದಲ್ಲಿ ಇದ್ದ ಅನುಭವ ನಮಗೆ ನೆನಪಿಗಿರಬೇಕು. ಈ ರೀತಿಯಾದ ಅನುಸಂಧಾನದಿಂದ ಇಲ್ಲದಿದ್ದರೆ ಎಷ್ಟೊತ್ತು ನಿಲ್ಲಿಸಿದ್ದಾರೆ. ತಾಸಾದರೂ ಬಿಡೋಲ್ರು, ಕಾಲು ನೋಯಿಸ್ಲಿಕ್ಕೆ ಇವ್ರು ನೂಗ್ತಾರೆ, ಅವ್ರು ನೂಗ್ತಾರೆ, ಇವರೆಂಥ ಡ್ರೆಸ್ ಹಾಕ್ಕೊಂಡಿದ್ದಾರೆ, ಅವರೆಂಥ ಡ್ರೆಸ್ ಹಾಕ್ಕೊಂಡಿದ್ದಾರೆ, ಅವರೇನು ಗೋವಿಂದ ಗೋವಿಂದ ಓದಿರ್ತಾ ಇದ್ದಾರೆ, ಮತ್ತೇನೋ ಮಾಡ್ತಾ ಇದ್ದಾರೆ. ಯಾವಾಗ ದರ್ಶನ ಆದಿತ್ತು, ಹೊಟ್ಟೆ ಹಸಿದಿದೆ. ಹೀಗೇನಾದರೂ ನಿಮಗೆ ಅನುಭವ ಬಂದರೆ ನೀವು ತಿರುಪತಿ ಹೋಗಲಿಲ್ಲ ಅಂತ ತಿಳ್ಕೊಳ್ಳಿ. ಒಂದು ದರ್ಶನ ಆಯ್ತಪ್ಪ, ಮುಗೀತು, ತ್ರಾಸು ಮುಗೀತು ಅಂತಂದರೆ ನೀವು ಸಾಧಕರೇ ಅಲ್ಲ. ಇನ್ನೂ ತೃಪ್ತಿಯಾಗಿಲ್ಲ, ಇನ್ನೂ ತೃಪ್ತಿಯಾಗಿಲ್ಲ, ಇನ್ನೂ ತೃಪ್ತಿಯಾಗಿಲ್ಲ ಅನ್ನುವ ರೀತಿಯಲ್ಲಿ
ಅನುಸಂಧಾನ ಮಾಡ್ತಾ ಶ್ರೀನಿವಾಸನ ದರ್ಶನವನ್ನು ಮಾಡಬೇಕು. ಇನ್ನು ಚಮಕದ ಮುಂದಿನ ವಿಚಾರವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಅಗ್ನಿಮೇ ಇಂದ್ರಶ್ಚ ಮೇ ಸೋಮಶ್ಚ ಮೇ ಇಂದ್ರಶ್ಚ ಮೇ 6ನೇ ಅನುವಾಕ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಸವಿತಾ ಚ ಮೇ ಇಂದ್ರಶ್ಚ ಮೇ ಸರಸ್ವತೀ ಚ ಮೇ ಇಂದ್ರಶ್ಚ ಮೇ ಪೂಷಾ ಚ ಮೇ ಇಂದ್ರಶ್ಚ ಮೇ ಬೃಹಸ್ಪತಿಶ್ಚ ಮೇ ಇಂದ್ರಶ್ಚ ಮೇ ಮಿತ್ರಶ್ಚ ಮೇ ಇಂದ್ರಶ್ಚ ಮೇ ವರುಣಶ್ಚ ಮೇ ಇಂದ್ರಶ್ಚ ಮೇ ತ್ವಷ್ಟಾ ಚ ಮೇ ಇಂದ್ರಶ್ಚ ಮೇ ಧಾತಾ ಚ ಮೇ ಇಂದ್ರಶ್ಚ ಮೇ ವಿಷ್ಣುಶ್ಚ ಮೇ ಇಂದ್ರಶ್ಚ ಮೇ. ಇಲ್ಲಿವರೆಗೂ ನಾವು ಚಿಂತನೆ ಮಾಡಿದ್ದೇವೆ. ವಿಷ್ಣು ಶಬ್ದದ ಅರ್ಥದ ಚಿಂತನೆ 3 ದಿವಸಗಳ ಹಿಂದೆ, 3-4 ದಿವಸಗಳ ಹಿಂದೆ ಸ್ಪಷ್ಟವಾಗಿ ಪೂರ್ತಿಯಾಗಿ ನಾವು ಮಾಡಿದ್ದೇವೆ. ಇಂದು ಇರುವ ಚಿಂತನೆ ಅಶ್ವಿನೌ ಚ ಮೇ ಇಂದ್ರಶ್ಚ ಮೇ. ಅಶ್ವಿನಿ ದೇವತೆಗಳು ಸೂರ್ಯ ಮತ್ತು ಸಂಜ್ಞಾ ಇವರಲ್ಲಿ ಅವತರಿಸಿ ಬಂದಿರತಕ್ಕಂಥವರು. ಯಾಕೆಂತಂದರೆ ಸೂರ್ಯನ ಹೆಂಡತಿ ಸಂಜ್ಞಾದೇವಿ ತನ್ನ ಗಂಡನಿರುವ ಮನೆ ಅಂದರೆ ಸೂರ್ಯಮಂಡಲ ಆಗ ಈಗಿದ್ದಂತೆ ಗೋಲಾಗಿರಲಿಲ್ಲ. ನಕ್ಷತ್ರದಂತೆ ಹೀಗೊಂದು ಕೋನ, ಹೀಗೊಂದು ಕೋನ, ಹೀಗೊಂದು ಕೋನ, ಕೋನದಲ್ಲಿ ಈ ರೀತಿಯಾಗಿ ಅಷ್ಟಕೋನ ರೂಪದಲ್ಲಿ ಸೂರ್ಯಮಂಡಲ ಇತ್ತು. ಅದರಲ್ಲಿ ಕೆಲವು ಕೋನಗಳು ಸಣ್ಣದು, ಕೆಲವು ಕೋನಗಳು ಉದ್ದಾಗಿರ್ತಕ್ಕಂಥ ಕೋನಗಳು. ಯಾವಾಗ ಉದ್ದಾಗಿರ್ತ ಕೋನ ಸಮೀಪದಲ್ಲಿ ಪೃಥ್ವಿ ಬರ್ತಿತ್ತು, ಅರ್ಧ ಪೃಥ್ವಿ ಸುಟ್ಟು ಹೋಗ್ತಿತ್ತು. ಆಗ ಸಂಜ್ಞಾದೇವಿ ಕರುಣಾಮಯಿ, ದಯಾಮಯಿ, ಅವಳು ವಿಚಾರ ಮಾಡಿದ್ಲು, ನನ್ನ ಗಂಡನ ಮನೆಯಿಂದಾಗಿ ಪೃಥ್ವಿಯ ಜನರು ಬಹಳ ಜನ ಸತ್ತೋಗ್ತಾರೆ, ಸುಟ್ಟೋಗ್ತಾರೆ ಅಂತ ಹೇಳಿ ತಪಸ್ಸು ಮಾಡಿ ಈ ಸೂರ್ಯಮಂಡಲವನ್ನು ಗೋಲಾಕೃತಿಯಲ್ಲಿ ಮಾಡಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಅವಳು ತನ್ನ ನೆರಳಿಗೆ ಪ್ರಾಣ ಕೊಟ್ಟು ಛಾಯಾ ತನ್ನ ಸ್ತನದಲ್ಲಿ ಇಟ್ಟು ಪರಮಾತ್ಮನ ಮಾಯಿಂದ ಸೂರ್ಯನಿಗೂ ಅವಳು ಛಾಯಾ ಸಂಜ್ಞಾ ಅಲ್ಲ ಛಾಯಾ ಅಂತ ಗೊತ್ತಾಗಲಿಲ್ಲ, ತಪಸ್ಸಿಗೆ ಹೊರಟುಬಿಟ್ಟಿದ್ದ. ಕೊನೆಗೆ ಛಾಯಾ ಅಂತಿಕೊಂಡಿರ್ತಕ್ಕಂಥವಳು ಸಂಜ್ಞೆಯ ಮಗನಾಗಿರ್ತಕ್ಕಂಥ ಸಾವರಣಿ ಯಮ ಮತ್ತು ಯಮನೆಯ ಬಗ್ಗೆ ಸ್ವಲ್ಪ ಪರ್ಸಲ್ಲಿ ಅವ್ರ ತಿರಸ್ಕಾರ ತೋರಿಸ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಯಮನಿಗೆ ಸಿಟ್ಟು ಬರ್ತದೆ. ಬಾಳೆ ಮಾಡಿದ ಕಾಲು ತೋರಿಸ್ತಾನೆ, ನಿನ್ನ ಕಾಲು ಬಿದ್ದು ಹೋಗಲಿ ಅಂತ ತಿಳ್ಕೊಂಡು ಅಂತೇಳಿ ಛಾಯಾ ಅವನಿಗೆ ಶಾಪ್ ಕೊಡ್ತಾನೆ. ಕತೆ ಭಾಗವತದಲ್ಲಿ ಬಂದಿದ್ದು ವಿಸ್ತಾರವಾಗಿ ಕೇಳಿದ್ದೀರಿ. ಸಂಜ್ಞಾ ಸೂರ್ಯನ ಜೊತೆಯಲ್ಲಿ ಹೆಂಡತಿ ಆದಾಗ ಅವಳು ವಿಶ್ವಕರ್ಮನ ಮಗಳು. ಅವಳಿಗೆ 3 ಜನ ಮಕ್ಕಳು ಹುಡ್ತಾರೆ. ಸಾವರಣಿ, ಆನಂತರ ಯಮ ಮತ್ತು ಯಮುನಾ. ಛಾಯಾನಲ್ಲೂ ಕೂಡ 3 ಜನ ಮಕ್ಕಳು ಹುಡ್ತಾರೆ. ಸಾವರಣಿ, ತಪತಿ ಅಂತ ತಿಳ್ಕೊಂಡಂತಕ್ಕಂಥ ಮಕ್ಕಳು ಹುಡ್ತಾರೆ. 2 ಗಂಡಸು ಮಕ್ಕಳು, 1 ಹೆಣ್ಮಗಳು ಹುಡ್ತಾಳೆ. ತನಗೆ ಮಕ್ಕಳು ಹುಟ್ಟಿದ ಮೇಲೆ ಛಾಯಾ ಈ ಸಂಜ್ಞೆಯ ಮಕ್ಕಳ ಬಗ್ಗೆ ಸ್ವಲ್ಪ ತಿರಸ್ಕಾರ ತೋರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅಲ್ಲಿ ಸಾವರಣಿ, ಶನೇಶ್ವರ ಮತ್ತು ತಪತಿ ಛಾಯಾನಲ್ಲಿ ಹುಟ್ಟಿರ್ತಕ್ಕಂಥವ್ರು. ಅದಕ್ಕೋಸ್ಕರ ಶನೀಶ್ವರನಿಗೆ ಛಾಯಾ ಮರ್ತಂಡ ಸಂಭೂತಂ ಅಂತ ತಿಳ್ಕೊಂಡಂತ ಅವನನ್ನು ಕರೀತಾರೆ. ಸೂರ್ಯ ಮತ್ತು ಛಾಯಾನಿಂದ ಹುಟ್ಟಿರ್ತಕ್ಕಂಥವನು ಶನಿದೇವರು, ಶನೀಶ್ವರ. ತನ್ನ ಮಕ್ಕಳಿಗೆ ಹೆಚ್ಚು ಅನುಕೂಲ ಮಾಡಿಕೊಡೋದು, ತಮ್ಮನ್ನು ತಿರಸ್ಕಾರ ಮಾಡೋದು ಯಮನಿಗೆ ಸರಿ ಬೀಳಲಿಲ್ಲ. ಹೇಳಿ ನೋಡಿದ್ದೆ, ನಮ್ಮ ಹೀಗೆ ಮಾಡಬಾರ್ದು, ನೀನು ತಪ್ಪು
ಮಕ್ಕಳಲ್ಲಿ ಭೇದ ಭಾವ ಮಾಡಬಾರ್ದು ಅಂತ ತಿಳ್ಕೊಂಡು ಅಂತೇಳಿ ತಿಳಿಸಿ ಹೇಳ್ತಾನೆ. ಕೇಳದೇ ಇದ್ದಾಗ ಇನ್ನೊಮ್ಮೆ ಹೀಗೆ ಮಾಡಿದರೆ ಶಿಕ್ಷೆ ಕೊಡ್ತೇನೆ ಅಂತ ತನ್ನ ಕಾಲನ್ನು ತೋರಿಸ್ತಾನೆ. ಅಮ್ಮನಿಗೆ ಕಾಲು ತೋರಿಸ್ತೀಯ, ನಿನ್ನ ಕಾಲು ಬಿದ್ದು ಹೋಗ್ಲಿ ಅಂತ ತಿಳ್ಕೊಂಡು ಶಾಪ ಕೊಡ್ತಾಳೆ. ಆಗ ಯಮ ವಿಚಾರ ಮಾಡ್ತಾನೆ, ಏನೇ ಆದರೂ ತಾಯಿ ಮಕ್ಕಳಿಗೆ ಶಾಪ ಕೊಡೋದಿಲ್ಲ. ಕೆಲವು ಸಲ ಸಿಟ್ಟಿಗೆ ಬಂದಾಗ ಮನುಷ್ಯರಾಗಿರ್ತಕ್ಕಂಥ ನಾವು ನಮಗೆ ತ್ರಾಸು ಕೊಡ್ತೀನಿ, ನಿಮಗೆ ಶಾಪ ಕೊಡ್ತೀನಿ ಅಂತ ಅನ್ಬೋದು. ಆದರೆ ಅವೆಲ್ಲ ಶಾಪ ಹತ್ತೋದಿಲ್ಲ, ಮಾತು ಬೇರೆ. ನಿಜವಾಗಿಯೂ ತ್ರಾಸು ಕೊಟ್ಟಿದ್ರೆ ಹತ್ತದೆ. ಕೆಲವ್ರಿಗೆ ಏನೂ ಇಲ್ಲದೆ ಇದ್ದು ನಿಮ್ಗೆ ಶಾಪ ಕೊಡ್ತೇನೆ ಅಂತ ಅನ್ನೋರು ಇರ್ತಾರೆ. ಚಿಂತೆ ಮಾಡೋ ಕಾರಣ ಇಲ್ಲ. ನಮ್ಮ ಕರ್ತವ್ಯ ಮಾಡಿದಾಗ ಯಾರು ಶಾಪ ತಾಗೋದಿಲ್ಲ. ಇರಲಿ, ತಾಯಿ ಈ ರೀತಿಯಾಗಿ ಎಂದಿಗೂ ತನ್ನ ಮಕ್ಕಳಿಗೆ ಶಾಪ ಕೊಡ್ತೇನೆ ಅಂತ ಅನ್ನೋದಿಲ್ಲ. ಅಪ್ಪನ ಹತ್ರ, ಸೂರ್ಯನ ಹತ್ರ ಬಂದು ಯಮ ಹೇಳ್ತಾನೆ, ಅಪ್ಪ, ನನ್ನಣ್ಣ ವಿವಸ್ವಾನ್, ಸೌಂದ್ಯ ಮಕ್ಕಳು ವಿವಸ್ವಾನ್, ಯಮ, ಯಮುನ, ಅಲ್ಲಿ ಸಾವರ್ಣಿ, ಶನೇಶ್ವರ ಮತ್ತು ತಪತಿ. ಇವಳು ಪಾರ್ಶಾಲಿಟಿ ಮಾಡ್ತಾ ಇದ್ದಾಳೆ. ನನ್ನ ಕಾಲು ಬಿದ್ದು ಹೋಗ್ಲಿ ತಪ್ಪು ಶಾಪ್ ಕೊಟ್ಟಿದ್ದಾಳೆ. ನನಗನ್ನಿಸ್ತದೆ ಇವಳು ತಾಯಿ ಅಲ್ಲ ಅಂತ ಅನ್ನಿಸ್ತದೆ. ಕೊನೆಗೆ ಸೂರ್ಯನಿಗೆ ಗೊತ್ತಾಗ್ತದೆ ಇವಳು ಛಾಯಾ ಅಂತ ತಿಳ್ಕೊಂಡಂತೇಳಿ, ಸಂಜ್ಞೆ ತಯಾರು ಮಾಡಿರ್ತಕ್ಕಂಥ ಹೆಣ್ಮಗಳು ಅಂತ ತಿಳ್ಕೊಂಡಂತೇಳಿ. ತನ್ನ ಹೆಂಡತಿ ಆದರೆ ಸಂಜ್ಞಾನ ಹುಡುಕೊಂಡು ಹೋಗ್ತಾನೆ. ತೋರ ಮನೆಗೆ ಹೋಗಿರ್ಬೋದು ಅಂತ ಮಾವನ ಮನೆಗೆ ಬರ್ತಾನೆ. ವಿಶ್ವಕರ್ಮ ಹೇಳ್ತಾನೆ, ಹೌದು, ಕೆಲವು ವರ್ಷಗಳ ಹಿಂದೆ ನನ್ನ ಮಗಳು ಬಂದಿದ್ಲು. ನಾನು ಕೇಳಿದೆ, ಯಾಕಮ್ಮ ಒಬ್ಬನೇ ಬಂದಿದ್ದೆ? ತವ್ರ ಮನೆಗೆ ಬರ್ಬೇಕಾದ್ರೆ ಗಂಡನ ಜೊತೆಗೆ ಹೋಗಬೇಕು, ಗಂಡನ ಜೊತೆ ವಾಪಸ್ ಬರಬೇಕು ಅಂತ ನಿಯಮ ಇದೆ. ಎಲ್ಲಿ ನನ್ನ ಗಂಡ? ಇಲ್ಲ, ನಾನು ಕೆಲವು ದಿನ ಗಂಡನ ಬಿಟ್ಟು ಬಂದಿದ್ದೇನೆ ಅಂತಂದಾಗ ಆಗ ನಾನು ಹೇಳಿದೆ, ನೋಡು, ಮದುವೆ ಮಾಡಿ ಕೊಟ್ಟ ಮೇಲೆ ಆ ಗಂಡನ ಬಿಟ್ಟು ಬಂದರೆ ಈ ಮನೆಯಲ್ಲಿ ನನಗೆ ಆಶ್ರಯ ಇಲ್ಲ, ಹೋಗು ಅಂತ ಹೇಳಿದೆ. ಅವಳು ಎಲ್ಲಿ ಹೋದ್ಲು ನನಗೆ ಗೊತ್ತಿಲ್ಲ. ಸೂರ್ಯ ಮತ್ತು ವಿಶ್ವಕರ್ಮ ಹುಡುಕಿದ್ದಾರೆ. ಕುದುರೆಯ ರೂಪವನ್ನು ತೆಗೆದುಕೊಂಡು, ಯಾಕೆ ಸುಂದರ ಸ್ತ್ರೀ ರೂಪದಿಂದ ಕುಳಿತುಕೊಂಡ್ರೆ ಕಣ್ಮುಚ್ಚಿದಾಗ ದುಷ್ಟರು ಆಕ್ರಮಣ ಮಾಡ್ಬೋದು ಅಂತೇಳಿ ಕುದುರೆಯ ರೂಪದಿಂದ ಕುಳಿತುಕೊಂಡು ತಪಸ್ ಮಾಡ್ತಾ ಇದ್ದಾಳೆ. ತನ್ನ ಗಂಡನ ಮನೆ ಸೂರ್ಯಮಂಡಲ ಜಗತ್ತಿಗೆ ಬಾಧಕವಾಗದಿರಲಿ ಅಂತ ತಿಳ್ಕೊಂಡಂತೇಳಿ. ಎಂಥ ಅದ್ಭುತವಾಗಿರ್ತಕ್ಕಂಥ ಚಿಂತನೆ, ವಿಚಾರ. ಆಗ ಸೂರ್ಯ ನೋಡ್ತಾನೆ, ಹೆಣ್ಣು ಕುದುರೆ ರೂಪದಲ್ಲಿದ್ದಾಳೆ. ವಿಶ್ವಕರ್ಮಗೆ ನಿಲ್ಲು ಅಂತ ತಿಳ್ಕೊಂಡಂತ ಹೇಳಿ ಗಂಡು ಕುದುರೆಯಾಗಿ ಅವಳ ಜೊತೆಯಲ್ಲಿ ಅವಳ ಶರೀರವನ್ನು ಸ್ಪರ್ಶ ಮಾಡ್ತಾನೆ, ಆಲಿಂಗನ ಮಾಡ್ಕೊಳ್ತಾನೆ. ಯಾರೋ ಪರಪುರುಷ ಆಲಿಂಗನ ಮಾಡಿಕೊಂಡು ನನಗೆ ಅಪವಿತ್ರ ಮಾಡಿದ ಅಂತ ತಿಳ್ಕೊಂಡಂತೇಳಿ ಸಂಜ್ಞೆ ವಿಚಾರ ಮಾಡುವಷ್ಟರಲ್ಲಿ ಅವಳು ನನ್ನ ಗಂಡನಾದ ಸೂರ್ಯನೇ ಅಂತ ಗೊತ್ತಾಯಿತು. ಸೂರ್ಯ ಕೇಳಿದೆ, ಯಾಕಮ್ಮ ಬಿಟ್ಟು ಬಂದು? ಇಲ್ಲ, ನಿಮ್ಮ ಮಂಡಲ ಈ ರೀತಿಯಾಗಿದೆ, ನಿಮಗೆ ಎಷ್ಟು ಸಲ ಹೇಳಿದೆ, ನೀವು ಅದ್ರ ಕಡೆ ಲಕ್ಷ್ಯ ಕೊಡಲಿಲ್ಲ, ಪೃಥ್ವಿ ಜನರಿಗೆ ತ್ರಾಸಾಗ್ತದೆ. ಆಗ ವಿಶ್ವಕರ್ಮ ಹೇಳ್ದ, ಮಗಳೇ, ಈ ವಿಚಾರ ಮೊದಲೇ ನನಗೆ ಹೇಳಿದರೆ ನಾನು ಯಾವಾಗಲೂ ಕೆಲಸ ಮಾಡ್ತಾ ಇದ್ದೆ ಅಂತ ತಿಳ್ಕೊಂಡಂತೇಳಿ ವಿಶ್ವಕರ್ಮ ಆ ಎಲ್ಲ ಬೇರೆ ಕೋನಗಳಿದ್ವಲ್ಲ, ದೊಡ್ಡ ಸಣ್ಣ ಎಲ್ಲ ಕತ್ತರಿಸಿ ರೌಂಡ್ ಮಾಡಿದ ಸೂರ್ಯಮಂಡಲವನ್ನು ಮಾಡಿ ಆ ಕೋನಗಳ ಚೂರುಗಳನ್ನು ಜೋಡಿಸಿ ಸುದರ್ಶನ ಚಕ್ರ ತಯಾರು ಮಾಡಿದ. ಮೊದಲೇ ಪರಮಾತ್ಮನ ಸ್ವಾಭಾವಿಕ ಸುದರ್ಶನ ಚಕ್ರ ಇದೆ, ಆದರೂ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ. ಪರಮಾತ್ಮ ಹೇಳಿದ, ಭಕ್ತರ ರಕ್ಷಣೆಗೆ ಇದನ್ನು ಇಟ್ಕೊಳ್ತೇನೆ ಅಂತ. ಯಾವಾಗ ಇವನು ಸ್ಪರ್ಶ ಮಾಡಿದ, ಅವಳಿಗೆ ಆಲಿಂಗನ ಮಾಡಿದ, ಆ ಸ್ಪರ್ಶ ಅಂತನ್ನುವ ಭಾಗ ಅವಳು ಯಾವುದೋ ಪರಪುರುಷನೊಂದು ಅಂತೇಳಿ ಮೂಗಿನಿಂದ ಹೊರಗೆ ಹಾಕ್ಬಿಡ್ತಾಳೆ. ಆ ಮೂಗಿನಿಂದ ಹೊರಗೆ ಏನು ಹಾಕ್ತಾಳೆ, ಆ ಸ್ಪರ್ಶದ ಭಾಗವನ್ನು, ಅಂದರೆ ಸ್ಪರ್ಶದ ಅನುಭವವನ್ನು, ಆಗ ಅವಳ ಮೂಗಿನಿಂದ ಇಬ್ಬರು ಮಕ್ಕಳು ಹುಡ್ತಾರೆ. ಅವರೇ ಅಶ್ವಿನಿ ದೇವತೆಗಳು. ಇಬ್ಬರು ಅವಳಿ ಜವಳಿ. ನಾಸತ್ಯ ಮತ್ತು ದಸರಾ ಅಂತ ಹೆಸರಿಡ್ತಾರೆ ತಂದೆ ತಾಯಿಗಳು. ಮೊದಲನೇ ಅವನು ನಾಸತ್ಯ, ಎರಡನೇ ಅವನು ದಸರಾ.
ಆದರೆ ಮುಂದೆ ಅವರು ಜೊತೆಯಲ್ಲೇ ಕರೆಯಲ್ಪಡೋದ್ರಿಂದ ನಾ ಸತ್ಯವು ದಸ್ರಶ್ಚ ನಾಸತ್ಯಶ್ಚ ಏಕವದ್ಭಾವಿ ದ್ವಂದ್ವ ಸಮಾಸ ಮಾಡಿದರೆ ದಸ್ರವು ಅಥವಾ ನಾಸತ್ಯವು ಅಂತಿಕೊಂಡು ತಾಗ್ತದೆ. ಇವರು ಜೊತೆಯಲ್ಲಿ ಇಬ್ಬರು ಜೊತೆಯಲ್ಲಾಗಿ ಬರ್ತಾರೆ. ಆನಂತರ ಸಂಧಿಕಾಲದಲ್ಲಿ ಪ್ರಾತಃ ಕಾಲದಲ್ಲಿ ಸೂರ್ಯ ಮುಳುಗುವಾಗ ಸೂರ್ಯ ಹುಟ್ಟಿದ ತಕ್ಷಣ ಉಷಾಕಾಲದಲ್ಲಿ ಭಕ್ತರ ಅಭಿಷ್ಟಗಳನ್ನು ಪೂರೈಸ್ತಾರೆ. ಅದಕ್ಕೆ ಯಜ್ಞ ಮಾಡೋರು ಆ ಕಾಲದಲ್ಲಿ ಅಶ್ವಿನಿ ದೇವತೆಗಳಿಗೆ ಆಹುತಿಯನ್ನು ಕೊಡ್ತಾರೆ. ಆನಂತರ ಸೂರ್ಯನ ಮಗಳಾದ ಸೂರ್ಯ ಅವಳ ವಿವಾಹದಲ್ಲಿ ಸೂರ್ಯ ತಾನು ರಥದ ಒಂದು ಸ್ಪರ್ಧೆಯನ್ನು ಇಡ್ತಾನೆ. ಯಾರ ರಥ ಅತಿ ವೇಗವಾಗಿ ಮೊದಲನೇ ನಂಬರ್ ಮುಟ್ತದೆ ಅವರಿಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ ತಿಳ್ಕೊಂಡಂತೇಳಿ. ಆಗ ಇವರು ತಮ್ಮ ರಥಕ್ಕೆ ರಾಸಭ ಅಂತ ಅನ್ನುವ ದೈವಿ ಕತ್ತೆಗಳನ್ನು ಕಟ್ಟಿ ಕುದುರೆ ಬದಲ ಕತ್ತೆಗಳನ್ನು ಕಟ್ತಾರೆ. ಅದು ರಭಸದಿಂದ ಹೋಗ್ತದೆ ಅಂತೇಳಿ ಅದಕ್ಕೆ ರಾಸಭ ಅಂತ ಹೆಸರು. ಎಲ್ಲರಿಗಿಂತ ಮುಂದೆ ಫಾಸ್ಟ್ ಹೋಗುವಾಗ ಒಂದ್ಸಲ ಮಧ್ಯದಲ್ಲಿ ಎರಡು ಗಾಲಿಯಲ್ಲಿ ಒಂದು ಗಾಲಿ ಬಿದ್ದು ಬಿಡ್ತದೆ. ಆದರೂ ಎಲ್ಲಕ್ಕಿಂತ ಮೊದಲು ಮುಟ್ತಾರೆ. ಹೀಗಾಗಿ ಸೂರ್ಯ ಇವಳನ್ನು ಒರೆಸ್ತಾಳೆ. ಶ್ಯಾಮಲ ಇನ್ನೊಬ್ಬಳು ಹೆಂಡತಿ. ಇವರು ಅತ್ಯಂತ ಉಪಕಾರಿಗಳು. ಸಂಕಟದಲ್ಲಿದ್ದವರು ಇವರನ್ನು ಪ್ರಾರ್ಥನೆ ಮಾಡಿದರೆ, ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿದರೆ ಎಂಥ ರೋಗ ಇದ್ರೂ ದೂರವಾಗ್ತಾರೆ. ಇವರು ವೃದ್ಧರನ್ನು ತರುಣರನ್ನಾಗಿ ಮಾಡಲು ಸಮರ್ಥರಾಗಿದ್ದಾರೆ. ಒಂದ್ಸಲ ವಂಶದಲ್ಲಿ ಶರಿಯಾತಿ ಅಂತ ತಿಳ್ಕೊಂಡಂತ ರಾಜ ಒಂದ್ಸಲ ಅವನು ವನಭೋಜನಕ್ಕೆ ನಮ್ಮ ವಿದ್ಯಾಪೀಠದಲ್ಲಿ ನಿನ್ನೆ ವನಭೋಜನ ಮಾಡಿದ್ದೀವಲ್ಲ ಅಂತ ವನಭೋಜನಕ್ಕೆ ಎಲ್ಲರನ್ನು ಕರೆದುಕೊಂಡು ಹೋಗ್ತಾನೆ. ಕರೆದುಕೊಂಡು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಅವನ ಮಗಳು ಸುಕನ್ಯಾ 16 ವರ್ಷದ ಹುಡುಗಿ ತನ್ನ ವಯಸ್ಸಿನ ಗೆಳತಿಯನ್ನು ತೆಗೆದುಕೊಂಡು ಅಲ್ಲಿ ಹೋಗುವಾಗ ಒಂದು ದೊಡ್ಡ ಹುತ್ತ, ಅಲ್ಲಿ 2 ಛಿದ್ರಗಳು ಥಳ ಹೊಳಿತಾ ಇವೆ. ಸುಕನ್ಯಾ ತಿಳಿದುಕೊಂಡ್ಲು, ಬಹುಶಃ ಮಿಂಚಿನ ಹುಳ ಇರಬೇಕು ಅಂತೇಳಿ ಉದ್ದ ಜಾಲಿ ಮುಳ್ಳನ್ನು ತೆಗೆದುಕೊಂಡು ಈ ಕಡೆಗೆ ಚೂಸ್ತಾಳೆ, ಆ ಮಿಂಚಿನ ಹುಳ ಹೊರಗೆ ಬರಲಿ ಅಂತ ಹೇಳಿ. ಆದರೆ ಅದು ಮಿಂಚಿನ ಹುಳ ಆಗಿರಲಿಲ್ಲ. ಚ್ಯವನ ಋಷಿಗಳು ತಪಸ್ಸು ಕುಳಿತ ಮೇಲೆ ಎಷ್ಟೋ ವರ್ಷಗಳ ಮೇಲೆ ಹುತ್ತ ಬೆಳೆದು ಬಂದಿತ್ತು. ಅವರ ಕಣ್ಣುಗಳು ತೇಜವಾಗಿ ಕಾಣಿಸ್ತಾ ಇತ್ತು. 2 ಕಣ್ಣುಗಳಿಂದ ರಕ್ತ ಸುರಲಿಕ್ಕೆ ಚಾಲು ಆಯಿತು. ಸುಕನ್ಯಾ ಓಡಿ ಗಾಬರಿಯಾಗಿ ಬಂದುಬಿಡ್ತಾಳೆ. ಈ ಕಡೆಯಲ್ಲಿ ಆ ವನಭೋಜನಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಜಲೋದರಾಗಿ ಹೊಟ್ಟೆ ಉಬ್ಬಲಿಕ್ಕೆ ಚಾಲು ಆಗ್ತದೆ. ಒಂದೇ ಸಮನೆ ಸಂಕಟ. ಪುರೋಹಿತರು ಋಷಿಗಳು ಹೇಳ್ತಾರೆ, ಯಾರದೋ ದೊಡ್ಡವರ ಬಗ್ಗೆ ಅಪರಾಧ ಆಗಿದೆ, ಸೋತ್ತಮರ ದ್ರೋಹ ಆಗಿದೆ. ಎಲ್ಲರನ್ನೂ ಕರೆದು ಶರಿಯಾತಿ ಕೇಳ್ತಾನೆ. ಸುಕನ್ಯಾ ಹೇಳ್ತಾಳೆ, ಹೌದು, ಲೋದಾಗ ಚುಚ್ಚಿದಾಗ ರಕ್ತ ಬಂತು ಅಂತೇಳಿ. ಅಲ್ಲಿ ಹೋಗಿ ನೋಡಿದಾಗ ಅವರಿಗೆ ತಪಸ್ಸಿನ ಸಮಾಧಿಯಿಂದ ಎಚ್ಚರಗೊಂಡಿದ್ದಾರೆ ಚವನ ಋಷಿಗಳು. ಶರಿಯಾತಿ ಹೋಗಿ ಕ್ಷಮೆ ಕಳ್ಕೊಳ್ತಾನೆ, ನನ್ನ ಮಗಳ ತಪ್ಪಾಗಿದೆ, ಆದ್ದರಿಂದಾಗಿ ಎಲ್ಲರೂ ಇಷ್ಟು ಜನರನ್ನು ಪ್ರಾಣ ಹೋಗೋದು ಸರಿಯಲ್ಲ, ತಾವು ಶಾಪವನ್ನು ತಿರುಗಿ ತೆಗೆದುಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ.
ಆಗ ಚವನ ಋಷಿಗಳು ಹೇಳ್ತಾರೆ, ಸರಿ ನಾನೇನೋ ಶಾಪ ವಾಪಸ್ ತೆಗೆದುಕೊಳ್ತೇನೆ, ನೀವು ಸತ್ತರೆ ನನಗೇನು ಲಾಭ ಇಲ್ಲ, ಆದರೆ ಕಣ್ಣಿಲ್ಲದೆ ನನ್ನ ಮುಂದೆ ನಾನು ಸಾಧನೆ ಹೇಗೆ ಮಾಡಲಿ, ಮತ್ತೆ ಸಮಾಧಿ ಅವಸ್ಥೆ ಬರಬೇಕಾದ್ರೆ ಯಾವಾಗ ಎಷ್ಟು ಹಿಡಿತು ಗೊತ್ತಿಲ್ಲ. ಅದಕ್ಕೆ ನಿನ್ನ ಮಗಳನ್ನು ನನ್ನ ಹೆಂಡತಿಯನ್ನಾಗಿ ಮದುವೆ ಮಾಡಿಕೊಟ್ಟು ಕಣ್ಣಿಲ್ಲದ ನನ್ನನ್ನು ಮಾಡಿದ ತಪ್ಪಿಗೋಸ್ಕರ ನನಗೆ ಸಹಾಯಕಳಾಗಿರುವಂತಿದ್ದರೆ ನಾನು ಶಾಪ ವಾಪಸ್ ತೆಗೆದುಕೊಳ್ತೇನೆ ಅಂತ ಹೇಳಿ 90 ವರ್ಷದ ಮುದುಕ, 90-95 ವರ್ಷದ ಮುದುಕ, ಆಗಿನ ಲೆಕ್ಕದ ಪ್ರಕಾರ, ಈಗಿನ ಲೆಕ್ಕದ ಪ್ರಕಾರ 10,000 ವರ್ಷದ ಮುದುಕ 16 ವರ್ಷದ ಹುಡುಗಿಯನ್ನು ಕೊಡೋದು ಹೇಗೆ? ಏಕಾಂತದಲ್ಲಿ ಮಗಳನ್ನು ಕರೆದುಕೊಂಡು ಅಪ್ಪ ಕೇಳ್ತಾನೆ, ಅಮ್ಮ ನೀನು ಪರಕೀಯ ವಸ್ತು, ಮುದುಕನಿಗೆ ಕೊಟ್ಟರೆ ನಿನ್ನ ಜೀವನ ಹಾಳಾಗ್ತವೆ, ಕೊಡದೇ ಇದ್ದರೆ ನಾವೆಲ್ಲ ಸಾಯ್ತೇವೆ. ನಿನಗೆ ನಿನ್ನ ಜೀವನ ಬೇಕು, ಇಷ್ಟು ಜನರ ಮರಣ ಬೇಕು, ನಿನ್ನ ಇಚ್ಛೆ, ನೀನು ನಿರ್ಧಾರ ಮಾಡು. ನಿನ್ನ ಜೀವನವನ್ನು ಹಾಳು ಮಾಡಲಿಕ್ಕೆ ನನಗೆ ಅಧಿಕಾರ ಇಲ್ಲ, ಮಾಡೋದಿಲ್ಲ. ಭಾಗವತ ತೋರಿಸಿಕೊಡ್ತದೆ, ಮದುವೆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಅಭಿಪ್ರಾಯವನ್ನು ತಪ್ಪದೇ ಕೇಳಿ ಅಂತ ತಿಳ್ಕೊಳ್ಳೋದು. ಮದುವೆಯಾಗಿ ಸಂಬಂಧ ಅಲ್ಲಿರ್ತಕ್ಕಂಥವಳು ಅವಳ ಮನಸ್ಸಿನ ವಿರುದ್ಧ ಮದುವೆ ಮಾಡಬೇಡಿ. ಹೀಗಿರುವಾಗ ಅವಳು ಹೇಳ್ತಾಳಪ್ಪ ತಪ್ಪು ನಂದಾಗಿದೆ, ಪ್ರಾಯಶ್ಚಿತ್ತ ನಾನು ಮಾಡ್ಲಿಕ್ಕೆ ತಯಾರಿದ್ದೇನೆ, ಅವ್ರ ಜೊತೆಗೆ ಮದುವೆ ಆಗ್ತೇನೆ ಅಂತ ತಿಳ್ಕೊಳ್ಳೋದು. ಚವನ ಋಷಿಗಳ ಮದುವೆ ಮಾಡಿಕೊಟ್ಟು ರಾಜ ಹೊರಟೋಗ್ಬಿಡ್ತಾರೆ. ಮುದುಕ ಗಂಡ ದೇಹ ಸುಖ ತನಗಿಲ್ಲ ಅನ್ನೋ ಯಾವ ವಿಚಾರವನ್ನು ಮಾಡದೆ ತಾನು ರಾಜನ ಮಗಳು ಅಂತ ಮರೆತು ಸತತವಾಗಿ ಹಗಲು ರಾತ್ರಿ ಪತಿಯ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಒಂದ್ಸಲ ಈ ಭಗವಂತನ ಚಿಂತನೆ ಮಾಡ್ತಾ 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 ಚವನ ಋಷಿಗಳಿಗೆ ಬಾಗಿಲ ಕಡೆಗೆ ಲಕ್ಷ್ಯ ಹೋಯಿತು, ಮಹಾದ್ವಾರದ ಕಡೆಗೆ. ಹಗಲು ರಾತ್ರಿ ಸೇವೆ ಮಾಡಿ ಸುಕನ್ಯಾ ಸ್ವರ್ಗೆ ಹೋಗಿದ್ದಾಳೆ, ಕಡ್ಡಿಯಾಗಿದ್ದಾಳೆ, ರಾಜಕುಮಾರಿ, ಸುಂದರಿಯಾದ ರಾಜಕುಮಾರಿ. ಸೊಂಟದ ಮೇಲೆ ನೀರನ್ನು ಹೊತ್ಕೊಂಡು, ಕೊಡ ತೆಗೆದುಕೊಂಡು ನೀರು ಹೊತ್ಕೊಂಡು ಬರ್ತಾ ಇದ್ದಾಳೆ. ಅವ್ರಿಗೆ ಅನ್ನಿಸ್ತು, ನಾ ಎಷ್ಟು ಅನ್ಯಾಯ ಮಾಡಿದೆ ಈ ಹುಡುಗಿಗೆ. ಮಂತ್ರದಿಂದ ಅಶ್ವಿನಿ ದೇವತೆಗಳಿಗೆ ಕರೀತಾರೆ. ಇವರ ಮಂತ್ರದ ಆಹ್ವಾನದಿಂದ ಅಶ್ವಿನಿ ದೇವತೆಗಳು ಬರ್ತಾರೆ. ಆಗ ಚವನ ಋಷಿಗಳು ಹೇಳ್ತಾರೆ, ನನಗೆ ನೀವು ತಾರುಣ್ಯ ಕೊಡಬೇಕು ಅಂತ ಹೇಳಿ. ಅಶ್ವಿನಿ ದೇವತೆಗಳು ಹೇಳ್ತಾರೆ, ಕೊಡ್ತೇವೆ, ಆದರೆ ನಮಗೆ ಸೋಮಪಾನಾರ್ಹತ್ವ ಇಲ್ಲ ಯಜ್ಞದಲ್ಲಿ. ಆದ್ದರಿಂದಾಗಿ ನೀವು ನಿಮ್ಮ ತಪಸ್ಸಿನ ಪ್ರಭಾವದಿಂದ ನಮಗೆ ಸೋಮಪಾನಾರ್ಹತ್ವ ಅದು ಪಡಿಬೇಕಾದ್ರೆ ಮಧುವಿದ್ಯೆಯನ್ನು ಪಡಿಬೇಕು. ನಮಗೆ ಮಧುವಿದ್ಯೆಯನ್ನು ನೀವು ಉಪದೇಶ ಮಾಡಬೇಕು. ಆಗಲಿ ಅಂತ ಹೇಳ್ತಾರೆ. ಇಲ್ಲ, ಇಷ್ಟು ಸುಲಭ ಅಲ್ಲ, ಇಂದ್ರ ತಡೆ ಮಾಡ್ತಾನೆ ಅಂತ. ಇಂದ್ರ ತಡೆ ಮಾಡಿದ್ರೂ ಪರವಾಗಿಲ್ಲ, ಅವನ ತಲೆ ಹರಿಸಿದ್ರೂ ಪರವಾಗಿಲ್ಲ. ಆ ಕಾಲದಲ್ಲಿ ಅಶ್ವಿನಿ ದೇವತೆಗಳ ಮಧುವಿದ್ಯೆಯನ್ನು ಉಪದೇಶ ಮಾಡುವಾಗ ಇಂದ್ರ ಬರ್ತಾನೆ, ಖಡ್ಗ ಅಂತ ಹೇಳ್ತಾನೆ. ಅವ್ರಿಗೆ ಉಪದೇಶ ಮಾಡೋದು ನಿಲ್ಲಿಸ್ತೀವ್ರು, ನಿಮ್ಮ ತಲೆ ಹರಿಸಲು ಅಂತ ತಿಳ್ಕೊಂಡಂತೇಳಿ ತಲೆ ಹರಿಸು ಅಂತಂತಾರೆ. ಖಡ್ಗದಿಂದ ಅವರು ತಲೆಯನ್ನು ಕತ್ತರಿಸಿ ಹಾಕಿಬಿಡ್ತಾರೆ. ಆಗ ಅಶ್ವಿನಿ ದೇವತೆಗಳು ಆ ಚವನ ಋಷಿಗಳಿಗೆ ಕುದುರೆ ಮುಖವನ್ನು ಜೋಡಿಸ್ತಾರೆ. ಮತ್ತೆ ಮಧುವಿದ್ಯೆಯನ್ನು ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತೆ ಇಂದ್ರ ಬಂದರೆ ಖಡ್ಗ ಎತ್ತಿದಾಗ ಹಸ್ತ ಸ್ಥಿರೋಭವ, ಸ್ಥಿರ ಹಸ್ತೋಭವ ಅಂತೇಳಿ ಶಾಪ ಕೊಡ್ತಾರೆ. ಎತ್ತಿದ ಕೈ ಹಾಗೆ ಇಂದ್ರನ ಕೈಯಲ್ಲಿ ಆಡಿಸ್ಲಿಕ್ಕಾಗಲಿಲ್ಲ. ಆಗ ಆಕಾಶದಿಂದ ಪುಷ್ಪವೃಷ್ಟಿ ಆಗ್ತದೆ ಇವರ ತಪಸಾಮರ್ಥ್ಯಕ್ಕೆ. ಅಶ್ವಿನಿ ದೇವತೆಗಳು ಚವನ ಋಷಿಗಳಿಗೆ ತಾರುಣ್ಯವನ್ನು ಕೊಟ್ಟು ಹೊರಟೋಗ್ತಾರೆ. ಈ ಕಡೆಗೆ ಮುದುಕ ಗಂಡನ ಜೊತೆಗೆ ಸುಕನ್ಯಾ ಹೇಗಿದ್ದಾಳೆ ನೋಡಬೇಕು ಅಂತ ತಿಳ್ಕೊಂಡು ಹೇಳಿ ಸರಿಯಾತಿ ಚವನ ಋಷಿಗಳ ಆಶ್ರಮಕ್ಕೆ ಬರ್ತಾನೆ. ಪ್ರವೇಶ ಮಾಡಿ ನೋಡ್ತಾನೆ, ಒಂದು ಮರದ ಕೆಳಗೆ ಸುಕನ್ಯಾ ಕುಳಿತುಕೊಂಡಿದ್ದಾಳೆ. ಅವಳ ಬದಿಯಲ್ಲಿ ಒಬ್ಬ ಯುವಕ ಇವಳ ಹೆಗಲ ಮೇಲೆ ಕೈ ಹಾಕಿದ್ದಾನೆ.
ಅವಳ ಯುವಕನ ಸೊಂಟಕ್ಕೆ ಕೈ ಹಾಕಿದ್ದಾಳೆ. ಇಬ್ಬರು ಸರಸಲ್ಲಾಪ್ ಮಾತಾಡ್ತಾ ಕೂತ್ಕೊಂಡಿದ್ದಾರೆ. ಶರಿಯಾತಿಗೆ ಬಹಳ ಸಿಟ್ಟು ಬಂತು. ನನ್ನ ಮಗಳು ಯಾವುದೋ ಪರಪುರುಷನ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾಳೆ. ಆ ಕುರುಡ ಗಂಡನ ತಿರಸ್ಕಾರ ಮಾಡಿ ಅವ್ರು ಎಲ್ಲಿದ್ದಾರೋ ಪಾಪ ಎಲ್ಲಿ ಕೂತ್ಕೊಂಡಿದ್ದಾರೋ ಏನು ಅಂತ ತಿಳ್ಕೊಂಡು ಅಂತೇಳಿ ಇವಳನ್ನು ಶಿಕ್ಷಿಸಲೇಬೇಕು ಅಂತ ತಿಳ್ಕೊಂಡು ಅಂತೇಳಿ ಖಡ್ಗವನ್ನು ತೆಗೆದು ಸುಕನ್ಯಾ ಅಂತ ತಿಳ್ಕೊಂಡು ಅಂತೇಳಿ ಜೋರಾಗಿ ಕರೀತಾನೆ. ಸುಕನ್ಯಾ ನೋಡ್ತಾಳೆ, ಚವನರು ನೋಡ್ತಾರೆ. ಇಬ್ಬರು ಎದುರಿಗೆ ಬರ್ತಾರೆ. ಅಪ್ಪ ಯಾಕೆ ಖಡ್ಗ? ಯಾರನ್ನು ಕೊಲ್ಲಲಿಕ್ಕೆ? ನಿನ್ನನ್ನು ಕೊಲ್ಲಲಿಕ್ಕೆ. ಈ ಯುವಕನ ಜೊತೆ ಚೆಲ್ಲಾಟ ಆಡ್ತಾ ಇದೆಯಾ? ಆಗಲೇ ಹೇಳಬೇಕಾಗಿತ್ತು ಮುದುಕನ ಗಂಡನ ಜೊತೆ ಮದುವೆ ಆಗೋದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ. ಆಗ ಅವ್ರು ಹೇಳ್ತಾರೆ, ನಾನೇ ಚವನ ಋಷಿ. ಅಶ್ವಿನಿ ದೇವತೆಗಳ ಉಪಾಸನೆಯಿಂದ ಅವರಿಗೆ ಮಧುವಿದ್ಯೆಯನ್ನು ಕೊಟ್ಟು ತಾರುಣ್ಯ ಗಳಿಸಿದ್ದೇನೆ. ನಾನು ತರುಣನಾಗಿದ್ದೇನೆ, ಕಣ್ಣು ಬಂದಿದೆ, ಎಲ್ಲ ಚೆನ್ನಾಗಿದೆ ಅಂತ ತಿಳ್ಕೊಂಡಂತೆ ಶರಿಯಾತಿಗೆ ಬಹಳ ಸಂತೋಷವಾಗ್ತದೆ. ಇಂಥ ಅದ್ಭುತವಾದಂಥ ದೇವತೆಗಳ ವೈದ್ಯರು ಅಶ್ವಿನಿ ದೇವತೆಗಳು. ಹೊಸದಾಗಿ ಮದುವೆಯಾದ ಅಥವಾ ಮದುವೆ ನಿಶ್ಚಯ ಆಗಿದೆ, ಪರಸ್ಪರಲ್ಲಿ ಪ್ರೀತಿ ಯಾಕೋ ಕಂಡು ಬರ್ತಾ ಇಲ್ಲ, ಪತಿ ಪತ್ನಿಯರಲ್ಲಿ ಸಾಮರಸ್ಯ ಇಲ್ಲದೆ ಇದ್ದರೆ ಅಶ್ವಿನಿ ದೇವತೆಗಳನ್ನು ನೆನೆಸ್ಬೇಕು. ಅಶ್ವಿನಿ ದೇವತೆಗಳ ಕರುಣ ಮಂತ್ರವೂ ಕೂಡ ಇದೆ, ವೇದ ಮಂತ್ರವೂ ಇದೆ. ಅದನ್ನು ಹೇಳಿದರೆ ಗಂಡ ಹೆಂಡತಿಯಲ್ಲಿ ಪ್ರೀತಿ ಜಾಸ್ತಿ ಆಗ್ತದೆ. ಹಾಗಾದರೆ ಕೇಳ್ಬೋದು, ನಾವೊಂದು ಹುಡುಗಿನ ಲವ್ ಮಾಡಬೇಕಾಗಿದೆ, ಅದು ಹುಡುಗಿಯರು ಕೇಳ್ಬೋದು, ಒಬ್ಬ ನಮ್ಮ ಕಾಲೇಜಿನ ಗೆಳೆಯನ ಜೊತೆ ಲವ್ ಮಾಡಬೇಕಾಗಿದೆ, ಅಶ್ವಿನಿ ದೇವತೆಗಳನ್ನ ನೆನೆಸಿದರೆ ನಮ್ಮಿಬ್ಬರಲ್ಲಿ ಪ್ರೀತಿ ಭಾಳ ಚೆನ್ನಾಗಿ ಆಗ್ಬೋದಲ್ಲ? ಅದಕ್ಕೆ ಉತ್ತರ ಇಷ್ಟೇ, ಅವನು ಯೋಗ್ಯನಾಗಿರಬೇಕು, ನಿಮ್ಮ ವರ್ಣದವನೇ ಆಗಿರಬೇಕು, ನಿಮ್ಮ ವರ್ಣದವಳೇ ಆಗಿರಬೇಕು, ಇಬ್ಬರ ತಂದೆ ತಾಯಿಗೆ ನೀವಿಬ್ಬರು ಪ್ರೀತಿಸ್ತೀರಿ ಅಂತ ಅನ್ನೋದು ಹೇಳಿ ಆಮೇಲೆ ಪ್ರೀತಿಸಿ, ಪರವಾಗಿಲ್ಲ. ಮದುವೆ ಆದಮೇಲೆ ಬೇಕಾದಷ್ಟು ಪ್ರೀತಿ ಮಾಡಿ ಅಶ್ವಿನಿ ದೇವತೆಗಳ ಅನುಗ್ರಹದಿಂದ. ಇಂಥ ಒಂದು ಅದ್ಭುತವಾದಂಥ ಪತಿ ಪತ್ನಿಯರಲ್ಲಿ ಪ್ರೇಮದ ಉದ್ಭಾವನೆಯನ್ನು ಮಾಡುವ ದೇವತೆಗಳು ಅಶ್ವಿನಿ ದೇವತೆಗಳು. ಇವರನ್ನು ಸ್ಮರಿಸ್ತಾ ಇದ್ದರೆ ಅಪಮೃತ್ಯು ನಿವಾರಕರು. ಒಬ್ಬ ದೇವತೆ, ಉಪದೇವತೆ ಕಾಲನ್ನು ಕಳೆದುಕೊಂಡ. ಯುದ್ಧದಲ್ಲಿ ಕಾಲಿ ಕತ್ತರಿಸಿ ಹೋಯಿತು. ಆಗ ಅವನಿಗೆ ಕಬ್ಬಿಣದ ಕೃತ್ರಿಮ ಕಾಲನ್ನು ಮಾಡಿ ಜೋಡಿಸಿದ ಕೀರ್ತಿ ವೇದದಲ್ಲಿ ಬರ್ತದೆ, ವರ್ಣನೆ ವೇದದಲ್ಲಿ ಬರ್ತದೆ. ಅಂದರೆ ಆರ್ಟಿಫಿಷಿಯಲ್ ಅವಯವಗಳನ್ನು ಮಾಡಿ ಜೋಡಿಸುವ ವಿದ್ಯೆ ಅವತ್ತಿನಿಂದಲೂ ಅಶ್ವಿನಿ ದೇವತೆಗಳ ಕರಗತವಾಗಿತ್ತು ಅಂತಿಕೊಂಡಂತನ್ನುವ ವಿವರಣೆಯನ್ನು ನಾವು ಕಾಣ್ತೇವೆ. ಆಯೋಧ ದೌಮ್ಯರ ಹತ್ತಿರ ಉಪಮನ್ಯು ಅಂತ ತಿಳ್ಕೊಂಡಂತೇಳಿ ಒಬ್ಬ ಶಿಷ್ಯ ಬಂದ. ನನಗೆ ಬ್ರಹ್ಮಜ್ಞಾನ ಕೊಡಬೇಕು ನೀವು ಅಂತ ತಿಳ್ಕೊಂಡಂತೇಳಿ ಅವ್ರು ಹೇಳಿದರು, ಒಂದು 100-200 ಆಕಳು ಕೊಡ್ತೇನೆ, ಹೋಗು, ಸಮೀಪದಲ್ಲಿ ನಾನು ಇನ್ನೊಂದು ಆಶ್ರಮ ಇದೆ, ಅಲ್ಲಿ ವಾಸ ಮಾಡು. ಈ ಹಸುಗಳು ಎತ್ತುಗಳು ಸಂಘದಿಂದ ಮತ್ತೆ ಇವಾಗ ಅದರ ಮರಿ ಅಂಥೇಳಿ ಯಾವಾಗ 1000 ಮರಿ ಆಗ್ತವೆ, ಕೆಲವು ವರ್ಷ ಹಿಡಿಬೋದು. 1000 ಹಸುಗಳಾದಮೇಲೆ ವಾಪಸ್ ನನ್ನ ಹತ್ರ ಬಾ, ಆದರೆ ದಿನಾಲು ಬಂದು ನಾನು ಭೇಟಿ ಆಗೋದು. 1000 ಹಸು ಆದಮೇಲೆ ನಾನು ಬ್ರಹ್ಮಜ್ಞಾನ ಉಪದೇಶ ಕೊಡ್ತೇನೆ ಅಂತ ತಗೊಂಡು. ಆಗ ಗುರುಗಳನ್ನು ವಿದ್ಯೆ ಪಡೆಯೋದು ಕಷ್ಟ ಇತ್ತು. ದಿನಾಲು ಬಂದು ಭೇಟಿ ಆಗ್ತಾ ಇದ್ದ. ಒಂದು 15 ದಿವಸ 20 ದಿವಸ ಆಯಿತು. ಕೇಳ್ತಾರೆ, ಉಪಮನ್ಯು, ನಾನು ನಿನಗೆ ಊಟಕ್ಕಂತ ಹಾಕೋದಿಲ್ಲ, ಆದರೆ 20 ದಿವಸ ಆಯಿತು ಗಷ್ಟುಮುಟ್ಟಿ ಆಗಿದೆಯಲ್ಲ, ಹೇಗೆ? ಅವನು ಹೇಳ್ದ, ನೋಡಿದೆ 1-2 ದಿವಸ ನೀವು ಊಟಕ್ಕೆ ಕರೀಲಿಲ್ಲ ಅಂತೇಳಿ ನಾನು ಭಿಕ್ಷೆ ಬೇಡ್ತಾ ಇದ್ದೇನೆ. ಅವ್ರು ಹೇಳಿದ್ರು, ಭಿಕ್ಷೆ ಬೇಡಿದ್ದು ಗುರುಗಳಿಗೆ ತಂದು ಒಪ್ಪಿಸ್ಬೇಕು, ನನಗೆ ತಂದು ಒಪ್ಪಿಸು ಅಂತಕೊಂಡಂತ ಹೇಳಿ.
ಭಿಕ್ಷೆ ಬೇಡಿ ತರಬೇಕು, ಹಾಂ ಇಡು ಹೋಗು ಅಂತ ಹೇಳ್ಕೊಂಡು ಹೇಳಬೇಕು. ಹೀಗೆ 1-2 ತಿಂಗಳಾಯ್ತು. ಮತ್ತೆ ಅವನು ಸ್ವಲ್ಪ ಅಶಕ್ತನಾಗಿ ಕಾಣಿಸ್ತಾ ಇದ್ದಾನೆ. ಏನಪ್ಪ ಪೂರ್ತಿ ಅಶಕ್ತನಾಗಿದ್ದೆ, ಗಟ್ಟಿಮುಟ್ಟಿ ಆಗಿದೆಯಲ್ಲ, ಭಿಕ್ಷೆ ಅಂತೂ ನಾನು ವಾಪಸ್ ತೊಗೊಂಡ್ಬಿಡ್ತೇನೆ, ಮುಂದೇನು ಮಾಡ್ತೇನೆ ನೀನು, ಹೇಗೆ ಗಟ್ಟಿಮುಟ್ಟಿ ಆಗಿದ್ದೀಯಾ? ಇಲ್ಲ ಗುರುಗಳೇ, ನಾನು ನೋಡಿದೆ 1-2-3 ದಿವಸ ನೀವು ಭಿಕ್ಷೆ ಬೇಡ್ದಲ್ಲಿ ಕೊಡಲಿಲ್ಲ, ನಾನು 2ನೇ ಸಲ ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ತೇನೆ, ಕೊಡ್ತಾ ನನ್ನ ಮೇಲೆ ಕರುಣೆಯಿಂದ ಕೊಡ್ತಾರೆ ಅವರು. ಗುರುಗಳದು ಸರ್ವತಾ ಇಲ್ಲ, ಹೋಗ್ಲಿಕ್ಕಿಲ್ಲ. ಮತ್ತೆ 1-2 ತಿಂಗಳಾದ್ಮೇಲೆ, ಏನಪ್ಪ ಉಪಮನ್ಯು 2ನೇ ಸಲ ಭಿಕ್ಷೆ ಹೋಗ್ತಾ ಇದ್ದೀಯಾ? ಇಲ್ಲ. ಹಾಗೆ ದಷ್ಟಪಟ್ಟ ಹೇಗಾಗಿದ್ದಿ? ಗುರುಗಳು ಇಷ್ಟು ಹಸು ಇದೆ, ಬೆಳಗ್ಗೆ 1-2 ಲೋಟ ಹಾಲು, ಮಧ್ಯಾಹ್ನ 1 ಲೋಟ, ಸಾಯಂಕಾಲ ಲೋಟ, ಸಾಕು, ಹೊಟ್ಟೆ ತುಂಬಿ ಹೋಗ್ತದೆ. ಅವ್ರು ಹೇಳಿದ್ರು, ಇಲ್ಲ ಇದು ಗುರುಗಳ ಹಸು, ಅವ್ರ ಪರ್ಮಿಷನ್ ಇಲ್ಲದೆ ನೀವು ಹಾಲು ಕುಡಿಬಾರ್ದು, ಇವತ್ತಿಂದ ಹಾಲು ಕುಡಿಬೇಡ. ನೋಡಿ ಎಷ್ಟು ಕಷ್ಟ ಹೇಳಿದ್ದಾರೆ. ಈಗಿನ ದಿವಸ ಹೇಳಿದ್ರೆ ವಿದ್ಯಾರ್ಥಿ ಓಡಿ ಹೋಗ್ಬಿಡ್ತಾರೆ. ಆಗ ಮತ್ತೆ ಬರ್ತಾನೆ 1-2 ತಿಂಗಳಾದ್ಮೇಲೆ, ಏನಪ್ಪ ಹಾಲು ಕುಡಿತಾ ಇದ್ದೀಯಾ? ಇಲ್ಲ ಸ್ವಾಮಿ. ಆ ಗಟ್ಟಿಮುಟ್ಟ ಹೇಗಾಗಿದ್ಯಾ? ಹಸುಗಳು ಹಾಲು ಕುಡಿಯುವಾಗ ಅದರ ಬಾಯಿಂದ ಹನಿಯಾಗಿ ಹಾಲಿನ ಹನಿ ಒಸರಿಸ್ತಾ ಇದೆ, ನಾನು ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಅದನ್ನು ಸ್ವಲ್ಪ ಸ್ವಲ್ಪ ಪ್ರಾಶನ ಮಾಡಿ ಗಟ್ಟಿಮುಟ್ಟಾಗಿದ್ದೇನೆ ಅಂತ. ಹಾಗೆ ಮಾಡಲಿಕ್ಕಿಲ್ಲ, ನಿನ್ನ ಮೇಲಿನ ಪ್ರೀತಿಯಿಂದ ಕರುಗಳು ಹೆಚ್ಚಿಗೆ ಹಾಲನ್ನು ಬಿಡ್ಬೋದು, ಅದಕ್ಕೋಸ್ಕರ ಅದು ಕೂಡ ಮಾಡಲಿಕ್ಕಿಲ್ಲ ಅಂತ ತಿಳ್ಕೊಂಡು ಅಂತ ಹೇಳಿ ಆಹಾರದ ಎಲ್ಲ ಬಾಗಿಲುಗಳು ಬಂದಾಯಿತು. ಏನು ಮಾಡಬೇಕು? ಗುರುಗಳ ಹತ್ರ ಹೋಗಿ ದರ್ಶನ ಮಾಡಬೇಕು ಅಂತ ಹೊರಡ್ತಾನೆ. ಭಯಂಕರ ಹಸಿವು, ತಡಿಲಿಕ್ಕಾಗಲಿಲ್ಲ. ಎದುರಿಗೆ ಒಂದು ಎಕ್ಕೆ ಗಿಡ, ಹೂಗಳು, ನೀಲಿ ಹೂಗಳು ಬೆಳೆದದ್ದು, ಒಳ್ಳೆ ಹಸಿರಾದ ಎಲೆಗಳು. 4 ಎಲೆ ತಿನ್ನೋಣ, ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತಕೊಂಡು ಅಂತೇಳಿ ಒಂದು 8 ಎಲೆ ತಿಂದು ಗಬಗಬತ್ತಿಂದ ಅತಿ ಉಷ್ಣವಾದ ಎಕ್ಕೆ ಎಲೆಯಿಂದ ಕಣ್ಣು ಹೋಗ್ಬಿಡ್ತು. ಗುರುಕುಲಕ್ಕೆ ಹೊರಟಾಗ ಒಂದು ಹಾಳು ಬಾವಿ, ಅದ್ರಲ್ಲಿ ಬಿದ್ದುಬಿಟ್ಟ. ಪುಣ್ಯಕ್ಕೆ ಸ್ವಲ್ಪ ನೀರೇ ಇತ್ತು, ಅವನಿಗೇನಾಗಲಿಲ್ಲ. ಈ ಕಡೆ ಸಾಯಂಕಾಲ ಆದರೂ ಶಿಷ್ಯ ಬರಲಿಲ್ಲ. 3 ದಿವಸ ಆಯಿತು, 2 ದಿವಸ ಆಯಿತು, ತಾವೇ ಹುಡುಕ್ತಾ ಹೊರಟಿದ್ದಾರೆ. ಉಪಮನ್ಯು ಎಲ್ಲಿದ್ದೆ ಮಗು? ಬಾವಿಯಿಂದ ಶಬ್ದ ಬರ್ತದ. ಗುರುಗಳೇ, ನಾನು ಇಲ್ಲಿದ್ದೇನೆ ಅಂತ. ಗುರುಗಳು ಅಂತ ಶಿಷ್ಯರು, ಯಾಕಪ್ಪ ಬಾವಿಯಲ್ಲಿ ಬಿದ್ದೆ? ಇಲ್ಲ, ಮತ್ತು ಹಸಿವೆ ಆಗಿತ್ತು, ಎಕ್ಕೆ ಎಲೆಗಳನ್ನು ತಿಂದೆ, ಅರ್ಕಪತ್ರ ತಿಂದೆ, ಉಷ್ಣತೆಯಿಂದ ಕಣ್ಣು ಹೊರಟೋಗಿದೆ. ಹೀಗೋ ಹಾಗಾದ್ರೆ ಒಂದು ಕೆಲಸ ಮಾಡು, ಅಶ್ವಿನಿ ದೇವತೆಗಳನ್ನು ನೆನೆಸು, ಅವರು ಪ್ರಾರ್ಥನೆ ಮಾಡೋದು ನಿನ್ನ ಕಣ್ಣು ಕೊಡ್ತಾರೆ, ಬಂದು ನಾನು ಭೇಟಿಯಾಗುವಂತ ತಿಳ್ಕೊಂಡಂತ ಹೇಳಿ. ಗುರುಗಳು ಹೇಳಿದ ಮಂತ್ರದಿಂದ ಅಶ್ವಿನಿ ದೇವತೆಗಳ ಆವಾಹನ ಮಾಡ್ತಾನೆ. ಅಶ್ವಿನಿ ದೇವತೆಗಳನ್ನು ಆವಾಹನ ಮಾಡಿದಾಗ ಪ್ರತ್ಯಕ್ಷರಾಗ್ತಾರೆ. ಯಾಕೆ ಉಪಮನ್ಯು ನಮ್ಮನ್ನು ಕರೆದೆ? ನಡೆದ ಘಟನೆ ಹೇಳ್ತಾನೆ, ನನ್ನ ಕಣ್ಣು ಬರಬೇಕಾಗಿದೆ. ಆಗ ಅವ್ರು ಹೇಳ್ತಾರೆ, ಒಂದು ಕೆಲಸ ಮಾಡು, ನಿನಗೆ 2 ರೊಟ್ಟಿ ಅಭಿಮಂತ್ರಣ ಮಾಡಿಕೊಡ್ತೇವೆ, ನೀನು ಯಾರಿಗೂ ಕೊಡಬಾರ್ದು, ನೀನೇ ತಿನ್ಬೇಕು, ಯಾರಿಗೂ ಹೇಳಬಾರ್ದು. ಆಗ ಅಶ್ವಿನಿ ದೇವತೆ ಹೇಳ್ತಾರೆ, ಹಾಗಿದ್ರೆ ಆಗಾಗಿಲ್ಲಪ್ಪ, ಪರವಾಗಿಲ್ಲ, ನನ್ನ ಕಣ್ಣಿಲ್ಲದೆ ಇದು ಪರವಾಗಿಲ್ಲ, ಗುರುಗಳಿಗೆ ಕೊಡದೆ ನಾನು ಏನನ್ನು ತಿನ್ನೋದಿಲ್ಲ. ಆಗ ಪರವಾಗಿಲ್ಲ, ನನಗೆ ಕಣ್ಣು ಬರದೇ ಪರವಾಗಿಲ್ಲ, ಗುರುಗಳು ಕೊಡದೆ ನಾನು ತಿನ್ನೋದಿಲ್ಲ, ನೀವು ಹೋಗ್ಬೋದು ಅಂತ ಹೇಳಿ. ಆಗ ಅಶ್ವಿನಿ ದೇವರಿಗೆ ಸಂತೋಷವಾಗಿ ನಿಮ್ಮ ಪರೀಕ್ಷೆ ಮಾಡಿದೆವು, ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದಿ ಉಪಮನ್ಯು, ನಿನಗೆ ದಿವ್ಯ ಕಣ್ಣನ್ನು ಕೊಡ್ತೇವೆ, ತೆಗೆದುಕೊಂತ ಧ್ಯಾನ ದೃಷ್ಟಿಯನ್ನು ಕೊಡ್ತೇವೆ ಕಣ್ಣಿನ ಜೊತೆಯಲ್ಲಿ. ಗುರುಗಳ ಹತ್ರ ಹೊರಟ ಬಾವಿ ಮೇಲಿಂದ ಬಂದು ಆಗ ಒಂದು ಎತ್ತಿನ ರೂಪದಿಂದ, ಒಂದು ಹಕ್ಕಿಯ ರೂಪದಿಂದ, ದಿವ್ಯ ಪುರುಷ ರೂಪದಿಂದ ಒಬ್ಬೊಬ್ಬರ ಮಧ್ಯೆಯಲ್ಲಿ 4 ಜನ ಭೇಟಿ ಆಗ್ತಾರೆ. ನಿನಗೆ ಬ್ರಹ್ಮಜ್ಞಾನದ ಮೊದಲೇ ಪಾದೋಪದೇಶ ಮಾಡ್ತಾನೆ, ತೆಗೆದುಕೊಂತಂದಿದ್ದಾರೆ. ಆ ನಂತರ ಮೃಗರೂಪದಿಂದ ಒಂದು
ಅದು ಒಂದು. ಎರಡನೇ ಪಾದ ಉಪದೇಶ ಮಾಡ್ತೇನೆ ಅಂತ, ಹಕ್ಕಿ ರೂಪದಿಂದ ಮೂರನೇ ಪಾದ. ಈ ರೀತಿಯ ಗುರುಗಳ ಹತ್ರ ಹೋಗುವಷ್ಟರಲ್ಲಿ ಪೂರ್ತಿ ಬ್ರಹ್ಮಜ್ಞಾನ ಬಂದ್ಬಿಟ್ಟಿದೆ ಅವನಿಗೆ. ಗುರುಗಳ ಅನುದಾಹ ಸಾಕು, ಎಲ್ಲೋ ಬರ್ತಾರೆ. ಹೋಗಿ ಗುರುಗಳಿಗೆ ನಮಸ್ಕಾರ ಮಾಡಿದ. ಏನೋ ಉಪಮನ್ಯು, ಬ್ರಹ್ಮಜ್ಞಾನಿಯಾಗಿ ಬಂದಿಯಲ್ಲೋ? ಹೌದು, ನಡೆದ ದಾರಿಯಲ್ಲಿ ನನಗೆ ಹೀಗೆ ಭೇಟಿ ಆದರೂ ಬ್ರಹ್ಮಜ್ಞಾನ ಉಪದೇಶ ಮಾಡಿದ್ದಾರೆ. ಆಯ್ತಲ್ಲ, ಮನೆಗೆ ಹೋಗ್ಬೋದಲ್ಲ? ಇಲ್ಲ, ನಿಮ್ಮ ಕಡೆಯಿಂದ ಮಂತ್ರೋಪದೇಶ ಬೇಕು. ಸ್ವತಃ ತತ್ವಜ್ಞಾನಿಗಳಾದ ಗುರುಗಳು ಸಂತುಷ್ಟರಾಗಿ ಪ್ರೀತಿಯಿಂದ ಯಾವ ವಿದ್ಯೆಯನ್ನು ಕೊಡ್ತಾರೆ ಅದು ಮಾತ್ರ ಫಲಿಸ್ತದೆ. ವಿಡಿಯೋಲ್ಲಿ ನೋಡಿ ನಾನು ಕಲಿತೇನೆ, ಆನ್ಲೈನ್ನಲ್ಲಿ ಕಲಿತೇನೆ, ಬೇಡ ಅಂತ ಅನ್ನೋದಲ್ಲ, ಎಷ್ಟು ಬರ್ತದೆ ಬರಲಿ. ಆದರೆ ಬ್ರಹ್ಮಜ್ಞಾನ ಆಗಬೇಕಾಗಿದ್ರೆ ಗುರುಗಳು ಸಂತೋಷದಿಂದ ನಮಗೆ ಮಂತ್ರೋಪದೇಶ ಮಾಡಬೇಕು. ನಮ್ಮ ಬಿಂಬಮೂರ್ತಿಯ ಉಪದೇಶ ಮಾಡಿಕೊಡ್ಬೇಕು ನಮಗೆ. ಆದ್ದರಿಂದಾಗಿ ಅವನ ಸತ್ಯತೆಯಿಂದ, ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಕಣ್ಣನ್ನು ಪಡೆದಿರತಕ್ಕಂಥ ಇವನು ಮಹಾಭಾಗ. ಈ ಅಶ್ವಿನಿ ದೇವತೆಗಳೇ ಮುಕ್ತ ಅಶ್ವಿನಿ ದೇವತೆಗಳು. ತಾವು ಮುಕ್ತ ಅಂತಂದರೆ ಪ್ರಾರಬ್ಧ ಕ್ರಮ ಮುಗಿಸಿದ ಅಶ್ವಿನಿ ದೇವತೆಗಳು. ಐದು ಜನ ದೇವತೆಗಳು ಸೇರಿ ಬಂದು ರುದ್ರದೇವರಲ್ಲಿ ಸೇರಿಕೊಂಡು ತಪಸ್ಸು ಮಾಡಿದ ದ್ರೌಪದಿಯ ಪೂರ್ವಜನ್ಮದಲ್ಲಿ ಕಾಲಿಯಂತಿಕೊಂಡು ಅಂತ ಹೇಳಿ ಬ್ರಾಹ್ಮಣನ ಮಗಳಾಗಿ ತಪಸ್ಸು ಮಾಡಿದಾಗ ಅವಾಗ 5 ಜನ ದೇವತೆಗಳು ಸೇರಿ ಪತಿಂದೇಹಿ ಪತಿಂದೇಹಿ ಅಂತಂದ್ರೆ ತಥಾಸ್ತು 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 ಅಂದಿದ್ದಾರೆ. ಆ ನಂತರ ರುದ್ರದೇವರಿಗೆ ಗೊತ್ತಾಗಿ ಅವ್ರು ಹೇಳ್ತಾರೆ, ನೀವೇ ಇವಳ ಗಂಡಾಗರಿ ಅಂತ ಮುಂದಿನ ಜನ್ಮದಲ್ಲಿ ಅಂತಕೊಂಡು ಅಂತ ಹೇಳಿ ಇಂದ್ರನಿಗೂ, ಅವಾಗ ಯಮಧರ್ಮರಾಜ ಯುಧಿಷ್ಠಿರನಾಗಿ, ಇಂದ್ರ ಅರ್ಜುನನಾಗಿ, ಅಶ್ವಿನಿ ದೇವತೆಗಳೇ ವಾಯುದೇವರು ಭೀಮನಾಗಿ, ಇಂದ್ರ ಅರ್ಜುನನಾಗಿ, ಅಶ್ವಿನಿ ದೇವತೆಗಳೇ ನಕುಲ ಸಹದೇವರಾಗಿ ಅವತರಿಸ್ತಾರೆ. ಅಣ್ಣಂದಿರು ಹೇಳೋ ದಾರಿಯಲ್ಲಿ ಸಾಧನೆಯನ್ನು ಮಾಡಿ ಉತ್ತಮವಾದಂಥ ಗತಿಯನ್ನು ಪಡೀತಾರೆ. ಹೀಗೆ ಮಾದ್ರಿಯೇ ಸೂರ್ಯ ಆಗಿ ಶ್ಯಾಮಲ ಆಗಿ ಅವತರಿಸಿದಾಗ ಆ ಕಾಲದಲ್ಲಿ ಅವಳಲ್ಲಿ ಅಶ್ವಿನಿ ದೇವತೆಗಳಿಂದ ನಕುಲ ಸಹದೇವರು ಜನ್ಮವನ್ನು ತಾಳ್ತಾರೆ. ಶೂಶುಮಾರ ಚಕ್ರದಲ್ಲಿ ಅಶ್ವಿನಿ ದೇವತೆಗಳ ಸ್ಥಾನ, ಕುದುರೆ ಮುಖದ ನಕ್ಷತ್ರ ಪುಂಜದ ಸ್ಥಾನ, ಆ ಶೂಶುಮಾರ ಚಕ್ರದಲ್ಲಿದ್ದ ಭಗವಂತನ ಬಲಸ್ತನದ ಭಾಗದಲ್ಲಿ ಈ ರೀತಿಯಾಗಿರ್ತಕ್ಕ ಅಶ್ವಿನಿ ದೇವತೆಗಳ ನಕ್ಷತ್ರ ಕಂಡುಬರ್ತದೆ. ಅತ್ಯಂತ ವಾಸ್ತವವಾಗಿರ್ತಕ್ಕಂಥ ಸಂಗತಿ. ಅಷ್ಟೇ ಅಲ್ಲ, ಜಗತ್ತಿಗೆ ಹೇಗೆ ಔಷಧಿ ಕೊಡಬೇಕು, ಹೇಗೆ ರೋಗ ಗುಣ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಚಿಕಿತ್ಸಾ ಸಾರ ಸಂಗ್ರಹ ಅಂತ ತಿಳ್ಕೊಂಡಂಥ ಗ್ರಂಥವನ್ನು ಕೂಡ ಈ ಅಶ್ವಿನಿ ದೇವತೆಗೂ ಬರೆದು ಜಗತ್ತಿಗೆ ಬಹಳ ಉಪಕಾರವನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಅಶ್ವಿನಿ ದೇವತೆಗಳ ಮಹಿಮೆ. ಆದರೆ ಈ ಮಹಿಮೆ ಇವರದು ಸ್ವಂತ ಮಹಿಮೆಯ ಅಲ್ಲ. ಅಶ್ವಿನೌಚಮೆ ಇಂದ್ರಶ್ಚಮೆ. ಈ ಅಶ್ವಿನಿ ದೇವತೆಗಳಲ್ಲಿ ಅಶ್ವಿನಿ ನಾಮಕನಾಗಿದ್ದು, ಅಶ್ವಿನಿ ನಿಯಾಮಕನಾಗಿದ್ದು, ಅಶ್ವಿನಿ ದೇವತೆಗಳಿಂದ ಜಗತ್ತಿಗೆ ಉಪಕಾರ ಮಾಡತಕ್ಕಂಥವನು ಅಶ್ವಿನಿ ಅಂತಿಕೊಂಡಂತನು ಹೆಸರಿನ ಪರಮಾತ್ಮ. ಆಶು ಭಕ್ತಾನ್ ಮೋಕ್ಷಂ ನಯತೀತಿ ಅಶ್ವಿನಿ, ಪರಮಾತ್ಮನಿಗೆ ಅಶ್ವಿನಿ ಅಂತಕೊಂಡು ಅಂತ ಹೆಸರು. ಪರಮಾತ್ಮನ ಅನುಗ್ರಹದಿಂದ
ನಾವು ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಈ ರೀತಿಯಾಗಿ ಅಶ್ವಿನಿ ದೇವತೆಗಳು ಇದ್ದು ತನ್ನಾಮಕ ತನ್ನಿಯಾಮಕ ತತ್ಪ್ರೇರಕನಾಗಿ ಜಗತ್ತಿಗೆ ಆರೋಗ್ಯವನ್ನು ಕೊಡ್ತಕ್ಕಂತಹ, ಜಗತ್ತಿಗೆ ದೇವತೆಗಳಿಗೆ ಉಪಕಾರ ಮಾಡ್ತಕ್ಕಂತಹ, ಪರಮಾತ್ಮ ಅವತಾರದಲ್ಲಿ ಭಗವಂತನ ಪರಮ ಸೇವೆಯನ್ನು ಮಾಡ್ತಕ್ಕಂತಹ ಈ ಅಶ್ವಿನಿ ದೇವತೆಗಳನ್ನು ನೆನೆಸೋಣ. ಅವರಲ್ಲಿದ್ದು ಮಾಡುವ ಪರಮಾತ್ಮನಂತೂ ಮೊದಲು ನೆನೆಸೋಣ. ಇಂಥ ಪರಮಾತ್ಮ ಅಂತರ್ಯಾಮಿಯಾಗಿದ್ದು ನಮ್ಮೆಲ್ಲರನ್ನು ಸಂರಕ್ಷಣೆ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಇಲ್ಲಿಗೆ ಮುಗಿಸೋಣ. ಅಕ್ಷಯಂ ಕರ್ಮಯಸ್ಮಿನ್ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಚನ ರೋಗಾನ್ಮೇ ನಾಶಯಾಶೇಷ ನಾಶು ಧನ್ವಂತರೇ ಹರೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೆ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಗಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.